ಈ SSLC ವಿದ್ಯಾರ್ಥಿಗಳ ಈ ಒಂದು ವೇದಿಕೆ ಅರ್ಥಪೂರ್ಣವಾದಂಥ ಮಹತ್ವವಾದಂಥ ತಮ್ಮ ಹಂಚಿಕೆಗಳನ್ನು ಹಂಚಿಕೊಳ್ಳಲಿಕ್ಕೆ ಸುವ್ಯವಸ್ಥಿತವಾದಂಥ ಒಂದು ವೇದಿಕೆ ಅಂತ ನಾನು ಹೇಳ್ಬೋದು. ಕೆಲವೊಂದು ವಿದ್ಯಾರ್ಥಿಗಳು ಗೌರ್ಮೆಂಟ್ ಕೆಲಸದಲ್ಲಿ ತೊಡಗಿದ್ರೆ, ಕೆಲವೊಂದು ವಿದ್ಯಾರ್ಥಿಗಳು ಈ ಪ್ರೈವೇಟ್ನಲ್ಲಿ ತೊಡಗಿದ್ರೆ, ಇನ್ನು ಕೆಲವೊಬ್ಬರು ತಮ್ಮ ಒಂದು ರೈತರ ಒಂದು ಈ ಒಂದು ತಾಕತ್ತು ಏನು ಅನ್ನೋದನ್ನು ಪ್ರಸ್ತುತಪಡಿಸುವಲ್ಲಿ ಯಶಸ್ವಿ. ನಮ್ಮೆಲ್ಲರಿಗೆ ಅನ್ನವನ್ನು ಹಾಕುವಂಥ ರೈತ, ಅಂತಹ ಒಬ್ಬ ರೈತ ಆಗುತ್ತಾ ಎಷ್ಟು ಕಷ್ಟ ಇದೆ ಅನ್ನೋದನ್ನು ಇಲ್ಲಿ ಒಬ್ಬರು ಅವರು ಇಲ್ಲಿ ಸದ್ಯದಲ್ಲಿ ಇಲ್ಲಿ ನಾನು ಕಲಿಸುವಂಥ ಒಬ್ಬ ವಿದ್ಯಾರ್ಥಿ ನನಗೆ ಅನ್ನ ಹಾಕುವಷ್ಟು ಮಟ್ಟಿಗೆ ಒಬ್ಬ ರೈತ ಆಗ್ಯಾನ ಅಂದ್ರೆ ಬಹಳ ಹೆಮ್ಮೆ ಪಡುವಂಥ. ಒಂದು ದಿನ ನನಗೆ ಫೋನ್ ಹಚ್ಚಿದ್ರು ವಿನೋದ್ ಅವರು. ಮೇಡಮ್ ಎಲ್ಲೆದಿರಿ? ನಾ ಇಲ್ಲೇ ಅದೀನಪ್ಪ. ಎಲ್ಲೆದಿರಿ? ನೀವು ಬೈರೋಗದಲ್ಲಿದ್ದೀರಿ ಅಂತ ಹೇಳಿದ್ರು. ಇಲ್ಲಪ್ಪ ಇಲ್ಲೇ ಗೊತ್ತಾಗ್ತದ, ನಂದು ನೇಟಿವ್ ಪ್ಲೇಸ್ ಅಂದರೂ ಅರ್ಥ ಅದು ಕಡಿಮೆ ಆಗಬೇಕಿಲ್ಲ, ಬಟ್ ನಾನು ಇಲ್ಲೇ ಇದ್ದೀನಿ ಅಂತ ಹೇಳಿದೆ. ಇಲ್ಲ ಮೇಡಮ್ ಅಲ್ಲೇ ಇದ್ದಂತೆ ನಮ್ಮ ಮೇಡಮ್ ಅವ್ರು ಹೇಳಿದ್ರು. ಇಲ್ಲ ಹೇಳಬೇಕು, ಅಲ್ಲಿ ಇರ್ತೀನಿ ಇಲ್ಲೇ ಇರ್ತೀನಿ, ಯಾಕೆ ಅಂತ ಕೇಳಿ. ಇಲ್ರಿ ಮತ್ತು ಒಂದು ಸ್ವಲ್ಪ ಕೊಡ್ಬೇಕಂತ ಮಾಡೀನಿ ನಿಮಗೆ ಹೇಳಾಕ. ಅದಕ್ಕೆ ಹಿನ್ನೆಲೆ ಏನಪ್ಪ ಅಂತಂದ್ರೆ ಮನೆಗೆ ಪಾರ್ ಮಾಡಿ ಏನು ಮತ್ತೆ ಬೇಗ ಆಗೋದು, ಮತ್ತು ನಾವು ಬೇಗ ದೇಶಕ್ಕೆ ಅವ್ರಿಗೆ ಹೋಗ್ಬೇಕಲ್ಲ, ಅದಕ್ಕೆ ನಾವು ಅಲ್ಲಿ ಅಂತ ಅವ್ರು ಸರ್ಕೊಂಡು ನಮ್ಮ ಬಡಿಗೆದವರು ಮಲ್ಲಿಕಾರ್ಜುನ ಅವರು ಫೋನ್ ಹಚ್ಚಿದ್ರು. ಪಾಟೀಲ್ ಹೇಳಿದ್ರು ನಿಮಗೆ ಹೇಳೋದು ಹೇಳಿ ಮತ್ತು ಅವನಿಗೆ ಬರಕ್ಕೆ ಅಂದಾಕತ್ತಾಗಿದ್ದೀನಿ. ಯಾಕಂದಾಕತ್ತಾರ ಅವರು ನೋಡ್ರಿ, ವಿದ್ಯಾರ್ಥಿ ಆಗಿದ್ದಾಗ ನಿಮ್ಮ ಪ್ರತಿಯೊಬ್ಬರೂ ನಾವು ಬೈದಿರ್ಬೋದು, ಆದರೆ ಈಗ ನೀವು ನಿಮ್ಮ ಒಂದು ಕಾಲದಲ್ಲಿ ನಿಂತುಕೊಂಡು ಇನ್ನೊಬ್ಬರಿಗೆ ಹೇಳುವಷ್ಟು ಮಟ್ಟಿಗೆ ದೊಡ್ಡ ವ್ಯಕ್ತಿ ಆಗಿರಿ. ಅದಕ್ಕೆ ನಾನು ಬಹಳಷ್ಟು ಹೆಮ್ಮೆ. ಬಂದೈತಿ ಒಂದು ವ್ಯಕ್ತಿತ್ವ ಅಂತ ಬಂದೈತಿ. ಅದಕ್ಕೆ ನಾ ಮೊದಲನೇದ ನೀವು ಮಾತಾಡ್ಸಿದ್ರೆ ಏ ಬಿಡು ಮಾರ ಮೊದಲನೇದ ಮಾತಾಡ್ತಾರ, ಆ ಮೇಡಮ್ ಏನು ಮಾತಾಡ್ಸೋದು, ನಾಲ್ಕು ಕಣ್ಣಲ್ಲಿ ಹಾಸಿ ಹೋಗೋದು ಹಂಗಲ್ಲ. ಅಲ್ಲದು ವ್ಯಕ್ತಿತ್ವಕ್ಕೆ ನಿಮ್ಮ ವ್ಯಕ್ತಿಗೆ ಒಂದು ಮಹತ್ವ ಕೊಡಬೇಕು ಅಂತಂದ್ರೆ ನಾವು ಮಾತಾಡಲೇಬೇಕು, ಮೊದಲಿಂದ ಹೋಗೋದು. ಬಟ್ ಸುನೀಲ್ ಅವರು ಕೂಡ ಅವರು ಯಾಕೋ ಒಂದು ಸ್ವಲ್ಪ ಹೆದರಿದ್ರು ಅಂತ ಕಾಣಿಸ್ತೈತಿ. ಆಮೇಲೆ ಅದನ್ನ ಕ್ಲಿಯರ್ ಮಾಡಿದೆ ಬಡಿಗೆದವರಿಗೆ. ಇಲ್ಲಪ್ಪ, ತಾಯಿ ಮಗು ತನ್ನ ತೊಡೆ ಮೇಲೆ ಅದು ಹೊಲಸು ಮಾಡಿದಾಗ ಆ ತೊಡೆ ಅದನ್ನ ಕೊಯ್ದು ಹೊರಗಿಡೋದಿಲ್ಲ, ಅದನ್ನು ಸ್ವಚ್ಛ ಮಾಡಿಕೊಂಡು ಮತ್ತೆ ಮುದ್ದು ಮಾಡ್ತಾಳೆ. ಸೊ ಸಾರಿ, ಬಟ್ ನಿಮ್ಮನ್ನು ಬಹಳ ಎತ್ತರ ಮಟ್ಟಕ್ಕೆ ನೋಡ್ತೀನಿ. ನಾನು ಬಹಳ ಎತ್ತರ ಮಟ್ಟಕ್ಕೆ, ಎಷ್ಟು ಎತ್ತರ ಮಟ್ಟಕ್ಕೆ ನೋಡ್ತೀನಿ ಅಂತಂದ್ರೆ ನಾನು ನಗಲು ಮ್ಯಾಲೆ ಹೋಗಕ್ಕೆ ಸಹಿತ ಸಾಕಿಲ್ಲ, ಅಷ್ಟು ಎತ್ತರ ಮಟ್ಟಕ್ಕೆ ನಾನು ನೋಡ್ತೀನಿ. ಈಗ ವಿದ್ಯಾರ್ಥಿನಿಯರು ಬಹಳಷ್ಟು ಎಲ್ಲರೂ ಎತ್ತರ ಮಟ್ಟದಾಗ ಅದಿರಿ ಅನ್ನುವಂಥದ್ದು ಒಂದು ಧ್ವನಿ ಕೇಳಿ ಬಂದೈತಿ. ಅದಕ್ಕೆ ಇನ್ನಷ್ಟು ಮತ್ತಷ್ಟು ಎತ್ತರ ಮಟ್ಟಕ್ಕೆ ಹೋಗುವಂಥ ಆ ಒಂದು ಶಕ್ತಿ ಆ ದೇವರು ನಿಮ್ಮಲ್ಲಿ ತುಂಬಲಿ ಅಂತೇಳಿ ನಾನು ಹಾರೈಸ್ತೀನಿ. ಇವತ್ತು ಈ ವೇದಿಕೆ ನನಗೆ ಯಾಕೋ ಖಾಲಿ 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 ಅನಿಸ್ತೈತಿ. ಯಾಕಂದ್ರೆ ತಪ್ಪು ಕೊಟ್ಟು ನಮ್ಮ ಕಾರ್ಯದರ್ಶಿಗಳು ಇಲ್ಲೇ ಈ ಒಂದು ಇದಕ್ಕೆ ಅವ್ರು ಇಲ್ಲ ಅಂತೇಳಿ ಯಾಕೋ ಒಂಥರ ನನಗೆ ಖಾಲಿ ಖಾಲಿ ಅನ್ಸಾಕೈತಿ. ಅವ್ರು ಏನೋ ಒಂದು ಕೆಲಸದ ನಿಮಿತ್ತ ಬಂದಿಲ್ಲ ಅಂತ ಹೇಳಿದ್ರು. ಇರಲಿ, ಇವತ್ತಿನ ವೇದಿಕೆ ಇಷ್ಟು ಸುಂದರವಾಗಿ ಆಯಿತು ಅಂತಂದ್ರೆ ಇಲ್ಲಿಯವರೆಗೆ ಆದಂಥ ಎಲ್ಲ ಈ ಒಂದು ಗುರುವಂದನಾ ಕಾರ್ಯಕ್ರಮದಲ್ಲಿ ಬಹಳಷ್ಟು ಖುಷಿ ಪಟ್ಟಿವಿ ನಾವು. ಕರೋಶಿ ಅವರು ಎಷ್ಟು ಚಂದ ಡಾನ್ಸ್ ಮಾಡಿದ್ರು, ಹಾಗೆ ನಮ್ಮ ಆಶಾ ಟೀಚರ್ ಎಲ್ಲ ಟೀಚರ್ಸು ಎಷ್ಟು ಚಂದ ಅಲ್ಲಿ ನಿಮ್ಮ ಕೂಡ ಇನ್ವಾಲ್ವ್ ಆದರು. ಬಟ್ ನಿಮ್ಗೆಲ್ಲರನ್ನೂ ಕರ್ಕೊಂಡು ಒಂದು ಹುಡ್ಕೊಂಡು ಎಷ್ಟು ತಮ್ಮ ಖುಷಿನ ಹಂಚ್ಕೊಂಡ್ರು. ಆ ಒಂದು ಖುಷಿ ಯಾವಾಗಲೂ ನೆನಪಿರುವಂಥದ್ದು ಅಂತ ಒಂದು ಮಹತ್ವದ ದಿನ. ಈ ವೇದಿಕೆ ನಿಮ್ಮಲ್ಲಿಯ ಹಂಚಿಕೆಗಳನ್ನು, ನಿಮ್ಮಲ್ಲಿಯ ಕನಸುಗಳನ್ನು, ನಿಮ್ಮಲ್ಲಿಯ ಆಸೆಗಳನ್ನು ಎಲ್ಲರೂ ನೀವು ಮಾತಾಡ್ಕೊಂಡ್ರಿ. ನಾ ಬಂದಾಗಿಂದ ನೋಡ್ತೀನಿ, ಒಬ್ರಿಗೊಬ್ರು ಏನೇನೋ ಮಾತಾಡ್ತೀರಿ, ಒಬ್ರಿಗೊಬ್ರು ಅಲ್ಲೇ ಹಾಕಂತ ನಿಂದಿರ್ತೀರಿ, ಏನೋ ಏನೇನೋ ಹೇಳ್ತಿರ್ತೀರಿ. ಅಂದ್ರೆ ಎಷ್ಟು ಖುಷಿ ಪಡಾಕತ್ತೀರಿ ಅಂತ ಅರ್ಥ. ನಿಮ್ಮ ನೋವುಗಳಂತೂ ಇಲ್ಲ,
ಖುಷಿಗಳೇ ಅದಾವು. ಆ ಒಂದು ವಯಸ್ಸು ಈ ಒಂದು 35 ಇರ್ಬೇಕು ನಿಮ್ಗೆ. ಇದು ಖುಷಿ ತರುವಂಥದ್ದು, ಇರುವಂಥದ್ದು, ಖುಷಿ ಹಂಚ್ಕೊಳ್ಳುವಂಥದ್ದು ವಯಸ್ಸೇ. ಯಾವಾಗ ನಿಮ್ಗೆ 40-50 ಬರ್ತೀರಿ ಅವಾಗ ನಿಮ್ಮ ಸ್ವಲ್ಪ ಕೆಲವೊಂದು ಖುಷಿಗಳು ಅಡಗ್ತಾವು ಅನ್ನುವಂಥ ಆ ಒಂದು ವಯಸ್ಸು. ಆದರೆ ನೀವು ಖುಷಿ ಪಡುವಂಥ ವಯಸ್ಸೈತಿ. ಸಾಕಷ್ಟು ಖುಷಿ ಪಡ್ರಿ. ಇನ್ನೂ ಎಷ್ಟು ತಾಸಿಗೆ ನೀವು ಖುಷಿ ಪಡ್ತೀರಿ ಅಷ್ಟು ಆನಂದವಾಗಿ ಈ ಒಂದು ಸಮಯವನ್ನು ಆನಂದದಿಂದ ಕಳೆಯಿರಿ ಅಂತೇಳಿ ಇಷ್ಟಕ್ಕೆ ನನ್ನ ಮಾತುಗಳನ್ನು ನಾವು ಮನ್ಯಾಗ ಯಾರಿಗಾದ್ರು ವಾಲಿಸರ್ ಕಲ್ಪಿಸೋದು ನೋಡಿದ್ರೆ ಎಲ್ಲರೂ ಆಮೇಲೆ ಗಾಡಿ ಸರ್ ನೆಟ್ ಮಾಡ್ಕೋಬೇಕಂದ್ರೆ ಇಂಗ್ಲಿಷ್ ಅವ್ರ ಕ್ಲಾಸ್ ಎಂಟ್ರಿ ಆದ್ಮೇಲೆ ಎಲ್ಲಾರು ಚೆಕ್ ಮಾಡ್ತಿರೋರು ಇಂಗ್ಲಿಷ್ ಎಲ್ಲ ಬಂದಾರ ಇಲ್ಲ ಸರ್ ಎಲ್ಲ ಕನ್ನಡ ಮೀಡಿಯಂ ಹೋದ್ರು. ಇಂಗ್ಲಿಷ್ ಮಹತ್ವ ಏನೈತೆ ಅನ್ನೋದು ನಾ ಯಾವಾಗ ಡಿಗ್ರಿ ಕಾಲೇಜ್ ಹೋಗಿ ಈಗಲೂ ಬರ್ತದೆ ಆಕ್ಚುಲಿ. ಆಮೇಲೆ 1ನೇ ಆಂಗ್ಲ ಯುದ್ಧ, 2ನೇ ಆಂಗ್ಲ ಯುದ್ಧ, ಟಿಪ್ಪು ಸುಲ್ತಾನ್, ಇದರಲ್ಲಿ ಮರಾಠರು, ಮೊಘಲರು, ಸಂವಿಧಾನ, ಭೂಗೋಳ ಅಂತೇಳಿ ಸಮಾಜ ವಿಷಯ ಈ ಸ್ವಾರಸ್ಯವಾಗಿ ಹೇಳ್ತಿದ್ದಾರೆ. ನಮಗೆ ಯಾವಾಗಲೂ ಅಜರಾಮರವಾಗಿ ನೆನ್ಪು ಮಾಡ್ಕೊಳ್ಳೋಕೆ ನಾವು ಬಹಳ ಜನ ಕಲವು ಅದಕ್ಕೆ ಕಷ್ಟ ಹೇಳ್ತಿದ್ದೀವಿ. ಸೊ ತರಗತಿಯಿಂದ ತರಗತಿಗೆ ನಮಗೆ ಹಲವಾರು ವಿಷಯ ಕಲಿಸಿ ನಮ್ಮನ್ನು ಬೈದು ಹೊಡೆದು ತಿದ್ದಿ ತೀಡಿ ಮಾರ್ಗದರ್ಶನ ಕೊಟ್ಟು ಆಶೀರ್ವಾದ ಮಾಡಿ ನಮ್ಮನ್ನೆಲ್ಲ ರೂಪಿಸಿದ ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆ. ಮುಂಚೆನೇ ಹೇಳಿಲ್ಲ ನೀವು ಕಲಿತಿದ್ದೀರಿ, ಎಲ್ಲರೂ ಮುಕ್ತಿಯಾಗಿರುತ್ತೆ. ಐ ಥಿಂಕ್ ಎಲ್ಲರೂ ಮುಕ್ತಿಗಳು ನಿಮ್ಮ ಕಣ್ಣು ಇರ್ತಾವ ಅಂತ ಅನ್ಕೋತೀನಿ. ಈಗ ನಾವಿಲ್ಲಿ 10 ವರ್ಷ ಶಿಕ್ಷಣ ಮುಗಿಸಿದ್ದು, ಆದ್ರೆ ಓವರ್ 12 ವರ್ಷ ಮುಗಿಸಿದ್ರು. ಸೊ ಇದು ಮುಗಿಸಾದ್ಮೇಲೆ ನಾವು 6 ವರ್ಷ ಡಿಗ್ರಿ ಆಗಲಿ ಮತ್ತೆ ಮತ್ತೊಂದೊಂದು ಎಜುಕೇಶನ್ ನಾವು ತಗೊಂಡಿದ್ವಿ. ಆದರೆ ಈ ಶಾಲೆ ಆಮೇಲೆ ಶಾಲಾ ಶಿಕ್ಷಕರು ಏನು ಅಡಿಪಾಯ ಕೊಟ್ಟರು ಅಂತ ಅಡಿಪಾಯ ನಮ್ಗೆ ಮತ್ತೆ ಸಿಗಂಗಿಲ್ಲ ಅಂತ ನಾನು ಅನ್ಕೋತೀನಿ. ಸೊ ಈ ಶಾಲೆ ಮತ್ತು ಶಾಲಾ ಶಿಕ್ಷಕರಿಗೆ ನಾವೆಲ್ಲ ಹೃದಯಪೂರ್ವಕವಾಗಿ ನಮಸ್ಕರಿಸಿ ನಿಮ್ಮ ಧನ್ಯವಾದಗಳನ್ನು ಹೇಳ್ತೀವಿ. ನೀವೆಂದಿಗೂ ನಮಗೆ ಸದಾಶಿವರಾಗಿ ಸದಾ ನಮ್ಮ 2006 ಮತ್ತು 7ನೇ SSLC ಬ್ಯಾಚ್ ಅಂದರೆ ನೀವು, ನಾವು, ನನ್ನನ್ನು ಸೇರಿಸ್ಕೊಂಡು ಮತ್ತು ನಮ್ಮ ಶಿಕ್ಷಕರು ಬಂದ ಎಲ್ಲರೂ ನಾವು ತೀರ್ಮಾನ ಮಾಡಿಕೊಂಡು ಇಷ್ಟು ಸಂಖ್ಯೆಯಲ್ಲಿ ಸೇರ್ತೀರ ಅಂತ ಹೇಳಿ ನಾನು ಅಂದ್ಕೊಂಡಿರಲಿಲ್ಲ. ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಇವತ್ತು ನಿಮ್ಮ ವೈಯಕ್ತಿಕ ಕೆಲಸಗಳನ್ನು ಬದಿಗಿಟ್ಟು ನಮ್ಮೊಂದಿಗೆ ಇಲ್ಲಿ ಸೇರಿದ್ದಕ್ಕೋಸ್ಕರ. ಹಿಂದಿನ ಮಾತಾಡೋದು ಸ್ವಲ್ಪ ಜೋರಾಗಿ ಮಾತಾಡಬೇಕಾಗಿ ವಿನಂತಿ, ಕೇಳಿಸತ್ತಿಲ್ಲ ಅಂದ್ಕೊಂಡ್ರೆ ನಾ ಮಾತಾಡೋದಷ್ಟೇ ಬರುತ್ತಿಲ್ಲ. ಹಾಗೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ RM ವಾಲಿಸರ್ ನಮ್ಮೊಡನೆ ಇವತ್ತು ಇರಬೇಕಿತ್ತು. ಅನಿವಾರ್ಯ ಕಾರಣಗಳಿಂದಾಗಿ ಅವರು ನಮ್ಮೊಡನೆ ಇಲ್ಲ. ಇವತ್ತು ಅವರ ಅನುಪಸ್ಥಿತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಮುಂದುವರಿಸುತ್ತೇವೆ. ಮತ್ತು ನಮ್ಮ ಬ್ಯಾಚ್ ನೊಂದಿಗಿದ್ದ ಶಿಕ್ಷಕ ವೃಂದವು ಈಗ ನಮ್ಮೊಡನೆ ಕುಳಿತುಕೊಳ್ಳಿಸಿದ್ದಾರೆ. ಈಗ ರೋಷಿ ಟೀಚರ್ಗಳು ಡ್ಯಾನ್ಸ್ ಹೇಳ್ಕೊಡ್ರಿ. ಥ್ಯಾಂಕ್ಸ್ ಮೇಡಮ್. ರೀಲ್ಸ್ ಮಾಡೋಕ್ಕೆ ಕಲ್ಸಂದಿರ್ತೀವಿ ನಮಗೆ ಟ್ಯೂಷನ್ ಹೇಳಿ ಬರ್ತೀವಿ. ಹಾಗೆ ಈಗ ತಮ್ಮ ಹಳೆಯ ನೆನಪುಗಳನ್ನು ನಮಗೆ ಇಷ್ಟು ವರ್ಷ ಅವರು ಎಷ್ಟೋ ಪಾಠಗಳನ್ನು ಕಳಿಸಿದ್ದಾರೆ, ಒದ್ದಿದ್ದಾರೆ, ಬೈದಾರೆ, ಬಡದಾರೆ, ಇಲ್ಲಂತ ಯಾರು ಹೇಳ್ತಾರೆ ಎಲ್ಲರೂ ಕೊಡಿಸ್ಕೊಂಡೆ ನಮಗಿದ್ದವರು. ಹಾಗೆ ತಮ್ಮ ಅಭಿಪ್ರಾಯ ಮತ್ತು ನಮ್ಮ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ನಾವು ಶಿಕ್ಷಕ ವರ್ಗದಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಮೊದಲನೇದಾಗಿ ಶ್ರೀ ಜನ್ಮಟಿ ಸರ್ ಅವರನ್ನು ವೇದಿಕೆಗೆ ಆಡಿದ ಅವರಿಗೆ ಧನ್ಯವಾದಗಳು. ಒಂದೆರಡು ಮಾತು ನನ್ನ ಕಡೆಯಿಂದ ವಿದ್ಯಾರ್ಥಿ ಅನುಭವ. ಕಳಬೇಡ, ಕೊಲಬೇಡ, ರುಚಿಯಲ್ಲಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹೊಳೆಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರಲ್ಲಿ ಸ್ವಾಪರಿ. ಇದು ನಾನು ಇಂಗ್ಲೀಷ್ನಲ್ಲಿ ಕಲಿತ ಮೊದಲ ವಚನ. ಕಲಿಸಿದವರು ಮುದ್ದಮನಿ ಟೀಚರ್ LKGಯಿಂದ 10ನೇ ತರಗತಿಯವರೆಗೆ ಸುಮಾರು 12 ವರ್ಷಗಳ ಕಾಲ ಇದೇ ಸಂಸ್ಥೆಯಲ್ಲಿ ಕಲಿತ ಸೌಭಾಗ್ಯ ನನ್ನದು. ನೂಲಿನಂತೆ ಬಟ್ಟೆ, ತಂದೆಯಂತೆ ಮಗ, ಯಥಾ ರಾಜ ತಥಾ ಪ್ರಜ, ಶಾಲೆಯಂತೆ ಸಮಾಜ. ಮಕ್ಕಳು ಶಾಲೆಗೆ ಬರುವುದು ಕೇವಲ ಮಾರ್ಕ್ಸ್ ಕಾರ್ಡ್ಗೋಸ್ಕರ ಅಲ್ಲ,
ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಸಂಸ್ಕಾರ ಪ್ರತಿ ಶಿಕ್ಷಣ ಸಂಸ್ಥೆಯ ಕುರಿತು. ನಾನು ಅದೃಷ್ಟವಂತ, ನನ್ನ ಶಾಲೆಯಲ್ಲಿ ನಾನು ಶಿಕ್ಷಣದ ಜೊತೆಗೆ ಹಲವು ಜೀವನದ ಪಾಠಗಳನ್ನು ಕಲಿತಿದ್ದೇನೆ. ಅಂತಹ ಕೆಲವೊಂದು ಪ್ರಸಂಗಗಳನ್ನು ಇಲ್ಲಿ ಮಲಿಕೊಳ್ಳಲು ಪ್ರಯತ್ನ ಪಡ್ತೀನಿ. ನಾವು 3ನೇ 4ನೇ ಇದ್ದೆ ಅಂತ ಅನ್ಸುತ್ತೆ. ನಮಗೆಲ್ಲ ಕನ್ನಡದವ್ರು ನಾವು ಅವಾಗ ಇಂಗ್ಲೀಷ್ ಸ್ವಲ್ಪ ಹೇಳ್ತಿದ್ರು. ಯಾಕಂದ್ರೆ 5th ಸ್ಟ್ಯಾಂಡರ್ಡಿಂದ ರೆಗ್ಯುಲರ್ ಇಂಗ್ಲೀಷ್ ನಮಗೆಲ್ಲ ಹೇಳಿದ್ರು. ಅವಾಗ ಒಂದು ಮಿಡ್ ಟರ್ಮ್ ಎಕ್ಸಾಮ್ಗೆ ಇಂಗ್ಲೀಷ್ ಪೇಪರ್ ಇತ್ತು. ನಮಗೆ ಮಿಡ್ ಟರ್ಮ್ ಎಕ್ಸಾಮ್ಗೆ ಲೆಟರ್ ರೈಟಿಂಗ್ ಹೇಳ್ಕೊಟ್ಟಿರಲಿಲ್ಲ. ಅವ್ರು ಏನು ಹೇಳಿದ್ರು ಅಂತಂದ್ರೆ, ನೀವು ಏನಾರು ಅಪ್ಪಿ ತಪ್ಪಿ ಕ್ವಶನ್ ಮಾಡ್ತಾ ಬಂದು ಕ್ವಶನ್ ಪೇಪರ್ದಾಗ ಬಂದ್ರೆ ಕ್ವಶನ್ ಮಾರ್ಕ್ ನಂಬರ್ ಹಾಕಿ ನಮ್ಗೆ ಮಾರ್ಕ್ಸ್ ಕೊಡ್ತೀವಿ ಅಂತಂದಿದ್ರು. ಆ ಎಕ್ಸಾಮಿಗೆ ನಮಗೆ ಎಕ್ಸಾಮ್ ಸೂಪರ್ವೈಸರ್ ಕರೋಶಿ ಮೇಡಮ್ ಬಂದಿದ್ರು. ನಾನು ಜಸ್ಟ್ ಮಾರ್ಕ್ಸ್ ಕ್ವಶನ್ ಮಾರ್ಕ್ ನಂಬರ್ ಹಾಕಿದ್ದೆ. ಅವರು ಚೆನ್ನಾಗಿ ಬಂದು ಎಲ್ಲ ಚೆಕ್ ಮಾಡಿದ್ರು. ಯಾಕಪ್ಪ ಬರೀ ಕ್ವಶನ್ ಬರೆದಿದ್ದು ಲಾಸ್ಟಿಗೆ ಖಾಲಿ ಕೊಟ್ಟಿಲ್ಲ, ಇಲ್ಲಿ ಟೀಚರ್ ನಮ್ಗೆ ಹೇಳ್ಕೊಟ್ಟಿಲ್ಲ, ಈಗ ಅವ್ರು ಮಾರ್ಕ್ಸ್ ಕೊಡ್ತಾರೆ. ಅವ್ರು ಹೇಳಿ ಅಲ್ಲಪ್ಪ ನೀವು ಬರೋದಿಲ್ಲ ಅಂತ ಅವ್ರು ಹೆಂಗಾರೆ ಮಾರ್ಕ್ಸ್ ಕೊಡ್ತಾರೆ. ಆಮೇಲೆ ಅವ್ರು ಹೇಳಿದ್ರು, ನೀವು ಕನ್ನಡದ ಲೆಟರ್ ರೈಟಿಂಗ್ ಬರೆಯಕ್ಕೆ ಬರ್ತಿಲ್ಲ ಅಂತ. ಬರ್ತಿತ್ತು, ನೀನು ವಿಚಾರ ಮಾಡೋದು ಇಂಗ್ಲೀಷ್ನ ಸ್ವಲ್ಪ ಆ ಕಡೆ ವಿಚಾರ ಮಾಡಿ ಹೆಂಗೆ ಬರ್ಬೇಕು ಹಂಗೆ ಬರೀ ಅಂತಂದ್ರೆ ನಾನು ಬರೋದೆ. ಎಕ್ಸಾಮ್ ರಿಸಲ್ಟ್ ಬಂತು. ನಾವು ನಮ್ಮ ಕ್ಲಾಸಾಗ 10ರಿಂದ 12 ಅಂದ್ರೆ ಸುನಿಲ್ ಗೌಡ್ರ ಇಂಥ ಇದ್ರು, ಕಾರ್ತಿಕ್ ವಸ್ತ್ರ 12 ಮಂದಿ ಎಲ್ಲ ಬರೆದ್ವಿ. ನಾವು 12 ಮಂದಿ ಬರೆದಿದ್ವಿ. ನಾವು ಬರೆದವ್ರಿಗೆ 10 ಮಾರ್ಕ್ಸ್ ಕೊಟ್ಟಿದ್ರು. ಯಾರ್ಯಾರು ಕ್ವಶನ್ ಮಾರ್ಕ್ ಹಾಕಿದ್ರಲ್ಲ ಅವರಿಗೆ 5 ಮಾರ್ಕ್ಸ್ ಕೊಟ್ಟಿದ್ರು. ಅವ್ರು ಹೇಳಿ ಅಟೆಂಪ್ಟ್ ಮಾಡೋದಕ್ಕೆ ನಾವು ಮಾರ್ಕ್ಸ್ ಕೊಡ್ಬೇಕಾಗ್ತದೆ ಅಂತ ಹೇಳಿ. ಅವತ್ತು ಕರೋಶಿ ಟೀಚರ್ ಬರೀ ನನಗೆ ಲೆಟರ್ ಬರೆಯಕ್ಕೆ ಹೇಳಿರಲಿಲ್ಲ, ಬಹುದೊಡ್ಡ ಜೀವನದ ಪಾಠ ಕಲಿಸಿದ್ರು. ಪ್ರಯತ್ನ ಸರ್ವಸಿದ್ಧಿ ಸಾಧನ. ಯಾಕಂತಂದ್ರೆ ನಾವು ಪ್ರಯತ್ನ ಪಡಲಿಲ್ಲ ಅಂದ್ರೆ ನಮಗೆ ಯಾಕೆ ಗೊತ್ತಿಲ್ಲ. ಈ ಜೀವನದ ಬಗ್ಗೆ ನಮಗೆ ಭಾಳ ಸಲ ಪ್ರಯತ್ನ ಮಾಡೋದು ಹಿಂದೆ ಹಾಕಬೇಕಾದ್ರೆ ಮತ್ತು ನಾವೆಲ್ಲ ಕನ್ನಡ ಮೀಡಿಯಂ ಹುಡುಗರು, ನಿಮಗೆಲ್ಲ ಸಹಜ ಬರ್ತದೆ. ನಮ್ಗೆ ಇಂಗ್ಲೀಷ್ ಅಂತಂದ್ರೆ ಮೊದಲು ಆಗ್ತಿರ್ಲಿಲ್ಲ. ಒಂದು ಇಂಗ್ಲೀಷು ಇನ್ನೊಂದು ಸ್ಟೇಜ್ ಮೇಲೆ ನಿಂತು ಮಾತಾಡೋದು ಭಾಳ ಕಠಿಣ ಇದೆ. ನಾವು ಕನ್ನಡ ಮೀಡಿಯಂ ಹುಡುಗರು ಯಾರೇ ಸ್ಟೇಜ್ ಮೇಲೆ ಬರ್ತಂದ್ರೆ ಆಗೋದಿಲ್ಲ ನಮ್ಗೆ ಇಂಗ್ಲೀಷ್ ಹಬ್ಬದಾಗ ಮಾತಾಡೋದಂದ್ರೆ ಈ ಒಂದೇ ಮಾತಾಡ್ತೇವೆ. ನಾವು ಅಲ್ಲಿ ಹೇಳ್ಕೊಳ್ತೀವಿ, ಮೊದಲಂತೂ ಮಾತಾಡ್ತಾ ಇರಲಿಲ್ಲ. ನಮ್ಗೆ 5th ಸ್ಟ್ಯಾಂಡರ್ಡ್ದಾಗ ಕಟ್ಟಿ ಸರ್ ಬಂದಿದ್ರು. ಅವ್ರು ನಮ್ಮ ಕ್ಲಾಸ್ ಟೀಚರ್ ಇದ್ರು, ಗಾಡಿ ಸರ್ ಅದಾರ ಇಲ್ಲಿ ಸರ್, ನೆನಪಿರ್ಬೇಕು ನಿಮ್ಗೆ. ಅವ್ರು ಅವಾಗ ನಮ್ಗೆ ಎಕ್ಸ್ಟ್ರಾ ಕ್ಲಾಸಸ್ ಎಲ್ಲ ತೊಗೊಂಡು ಪಾರ್ಟ್ಸ್ ಆಫ್ ದ ಸ್ಪೀಚ್ ಮತ್ತು ಸೆಂಟೆನ್ಸ್ ಸ್ಪೀಕಿಂಗ್ ಎಲ್ಲ ಹೇಳ್ಕೊಟ್ಟಿದ್ರು ಅವರು. ಮತ್ತು ಅಪರೂಪಕ್ಕೆ ನಾವು ಕನ್ನಡ ಮೀಡಿಯಂ ಹುಡುಗರಿಗೆ ಇಂಗ್ಲೀಷ್ ಲೆಸನ್ ಹಿಡಿದು ಅವರ ಅವಾಗ ಕಾಂಪಿಟೇಷನ್ ಇಟ್ಟಿದ್ರು. ಅದ್ರಾಗ ನಾವೆಲ್ಲರೂ ಎಷ್ಟು ನಮ್ಗೆ ಒಂದಷ್ಟು ಓದಿ ನಮ್ಮ ತಕ್ಕ ಮಟ್ಟಿಗೆಲ್ಲ ಕಲ್ತಿದ್ವಿ ಅವಾಗ. ಮತ್ತು ನಮ್ಗೆ ಇಂಗ್ಲೀಷ್ ಮುಂದೆ ಅಷ್ಟು ಕಷ್ಟ ಆಗಲ್ಲ. ಯಾಕಂತಂದ್ರೆ ನಮ್ಗೆ SSLC ಜಗ್ಗಿ ಸರ್ ಎಕ್ಸ್ಟ್ರಾ ಕ್ಲಾಸ್ ತಗೊಂಡು ನಮ್ಗೆ ಭಾಳ ಇಂಗ್ಲೀಷ್ ವ್ಯಾಕರಣ ಹೇಳ್ಕೊಟ್ಟಿದ್ರು. ಆಕ್ಟಿವ್ ವೈಸ್, ಪ್ಯಾಸಿವ್ ವೈಸ್, ಆಮೇಲೆ ಅದೆಲ್ಲ ಆಯಿತು. ಆಮೇಲೆ ಈಗ ನಾನು ಬೆಂಗಳೂರದಾಗ ಕೆಲಸ ಮಾಡ್ತೀನಿ ಕಾರ್ಪೊರೇಟ್ ಜಗತ್ತಿನ. ನಮ್ಗೆ ಕಂಟಿನ್ಯೂಸ್ ಪ್ರಾಕ್ಟೀಸ್, ಸತತ ಪ್ರಯತ್ನ, ಸತತ ಅಭ್ಯಾಸದ ಬಗ್ಗೆ ಅವಾಗ ಮಾತು ಬರ್ತಿರ್ತಾವೆ. ಅವೆಲ್ಲ ಸೊಫಿಸ್ಟಿಕೇಟೆಡ್ ಲ್ಯಾಂಗ್ವೇಜ್ ಅವಾಗ ಹೇಳ್ತಿರ್ತಾರೆ. ನಮ್ಗೆ ಇಂಗ್ಲೀಷ್ ಟೀಚರ್ ಅವಾಗ 10th ಸ್ಟ್ಯಾಂಡರ್ಡ್ ನಿಮಗೆಲ್ಲ ನೆನಪಿಡ್ಬೇಕು. ಮೇಡಮ್ ಬರತ್ತ ಅಂತಂದ್ರೆ ನಾವೆಲ್ಲ ಎದ್ದಿದ್ದು 1 2 ಅಂತೇಳಿ 100 ಮಠ ಹೇಳಿ ಆಮೇಲೆ ಆಗ ಪದ್ಯದವಲ್ಲ ಅವನ್ನೆಲ್ಲ ಹಾಡಿ ಆಮೇಲೆ ಕೇಳ್ಕೊಂಡು ಬರ್ತಿದ್ವಿ. ನಾವು ಪದ್ಯನ ಹೇಳ್ತಿದ್ವಿ ಅಂತಂದ್ರೆ ಫಸ್ಟಿಗೆ ಪದ್ಯನ ಬರ್ತಿದ್ವಿ. ನಾವು ಅಲ್ಲಿ ಆನ್ಸರ್ ಶೀಟ್ದಾಗ ನೀಚರಿಕ ಪದ್ಯ ಪೂರ್ಣಕ್ಕೆ ಅಂತ ಬರ್ತಿದ್ವಿ. ಸತತ ಪ್ರಯತ್ನ ಅಭ್ಯಾಸದ ಫಲ ಅಂತಂದ್ರೆ ಇಲ್ಲ, ಲಾಸ್ಟಿಗೆ ನಾವು ಈಸಿ ಆಗಿಬಿಡ್ತೀವಿ. ನಾವು ಅಷ್ಟೇ ಕಷ್ಟಪಡ್ತಿದ್ದೀವಿ ಅನ್ನೋದು ಈಸಿ ಆಗಿಬಿಡ್ತೀವಿ. ಆಮೇಲೆ ಮತ್ತು ಇನ್ನೊಂದೇನಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ವಿಷಯ ನೆನಪಿ ಬಂದಿತ್ತು. ಒಂದು 6-7 ವರ್ಷದಿಂದ ಸೋಷಿಯಲ್ ಮೀಡಿಯಾದಾಗ, ಮೇನ್ ಮೀಡಿಯಾದಾಗ ಭಾಳ ಆಸಕ್ತಿ ಮಾಡತ್ತಿತ್ತು. ರಾಷ್ಟ್ರಗೀತೆಗೆ ಎದ್ದು ನಿಂತು ಗೌರವ ಸೂಚಿಸುವ ಬಗ್ಗೆ ಕೆಲವೊಂದು ವಿವಾದಗಳು ಬಂದಿದ್ದು. ಬೆಂಗಳೂರದಾಗ ನಾವು ವಾದ ಅಂತ ನೋಡೇ ನೋಡ್ತಿದ್ವಿ. ನೀವು ಇಲ್ಲೆಷ್ಟು ನೋಡ್ತಿದ್ರಲ್ಲ ಗೊತ್ತಿಲ್ಲ. ಅಲ್ಲಿ ನಾವು ವಾದ ಮಾಡೋದು ಗೊತ್ತಾಗ್ತಿರಲಿಲ್ಲ. ಯಾಕಂತಂದ್ರೆ ರಾಷ್ಟ್ರಗೀತೆಗೆ ಎದ್ದು ನಿಂತು ಗೌರವ ಸೂಚಿಸುವುದು ಇಟ್ ಇಸ್ ಅ ಫಂಡಮೆಂಟಲ್ ಡ್ಯೂಟಿ, ಮೂಲಭೂತ ಕರ್ತವ್ಯ. ಅದನ್ನು ಸಂವಿಧಾನ ಕಡ್ಡಾಯ ಮಾಡಿಲ್ಲ ಅಂತ ಹೇಳಿ ಯಾರು ಎದ್ದಿರೋದಿಲ್ಲ ಅವರು ವಾದ ಮಾಡ್ತಾರೆ. ಅವರೆಲ್ಲ ದೊಡ್ಡ ಇಂಟೆಲೆಕ್ಚುವಲ್ಸ್. ನಮ್ಗೆ ಅವ್ರ ಜೊತೆ ಅಷ್ಟೆಲ್ಲ ದೊಡ್ಡ ತಿಳ್ಕೊಂಡಿಲ್ಲ, ನಾವು ಮಾತಾಡೋಕ್ಕಾಗೋದಿಲ್ಲ. ಆದರೆ ನಾವೆಲ್ಲ ಸಹಜವಾಗಿ ರಾಷ್ಟ್ರಗೀತೆ ಬಂತಂದ್ರೆ ಈಗ ಎದ್ದಿರ್ತೀವಿ. ಯಾಕಂತಂದ್ರೆ ನಮ್ಮ ಶಾಲೆ ಕಲಿಸ್ಕೊಟ್ಟಾರ. ನಾವು ಅವಾಗಿಂದ ಯಾವಾಗಲೂ ರಾಷ್ಟ್ರಗೀತೆ ಎದ್ದು ನಿಲ್ತೀವಿ. ನಮ್ಮ ಕ್ವಶನ ಬರೋದಿಲ್ಲ ತಲೆಯಾಗ. ನಾ ಅದಕ್ಕೆ ಹೇಳಿದೆ ಮುಂಚೆ, ಶಾಲೆಯಲ್ಲಿ ಸಮಾಜ, ಈ ಸಂಸ್ಕಾರ ನಮ್ಮ ಶಾಲೆ ಕಲಿಸ್ಕೊಡ್ತೀವಿ. ಮತ್ತು ನಾವೆಲ್ಲ Tier 2 ಸಿಟೀಸ್ದಾಗ ಬೆಳೆದವ್ರು. ನಾವೆಲ್ಲ Tier 2 ಅಂದ್ರೆ ದ್ವಿತೀಯ ದರ್ಜೆಯ ಪಟ್ಟಣಗಳು. ಅಂದ್ರೆ ನಮ್ಮ ಗೋಕಾಕ ತಾಲೂಕಾ ಮಟ್ಟದ ದರ್ಜೆ. ಅವ್ರು ದ್ವಿತೀಯ ದರ್ಜೆ ತಂದವರು, ನಾವೇ ದ್ವಿತೀಯ ದರ್ಜೆದವ್ರು ಅಲ್ಲ. ಯಾಕಂತಂದ್ರೆ ನಾವು ಇಡೀ ಕರ್ನಾಟಕದ ಗೋಕಾಕ್ ಚಳವಳಿ ಕೊಟ್ಟವ್ರು ನಾವು. ಅಷ್ಟೇ ಅಲ್ಲ, ಏಷ್ಯಾ ಖಂಡದಾಗ ಪ್ರಪ್ರಥಮ ಬಾರಿಗೆ ಜಲ ವಿದ್ಯುತ್ ನಾವೇ ಉತ್ಪಾದನೆ ಮಾಡಿದ್ದು. ಅದರ ಬ್ರಿಟಿಷರ ಯೋಜನೆ ಇರಬಹುದು, ಅದಕ್ಕೆ ಕಾಲದವ್ರು ಮಾಡೋದಾರ ಎಲ್ಲರೂ ನಮ್ಮ ಅಜ್ಜರ ಅವರು ಎಲ್ಲರೂ ಅವೇ ಇರ್ತಾರೆ. ಅದೊಂದು ಹೆಮ್ಮೆ ಇದೆ. ಅದಿರಲಿ, ನಾವು ದ್ವಿತೀಯ ದರ್ಜೆ ಪಟ್ಟಣಗಳಲ್ಲಿ ಕಲಿತವರಿಗೆ ಸೈನ್ಸು ಭಾಳ ತಿಳಿಯೋದು ಕಷ್ಟ ಇತ್ತು, ಭಾಳ ಚಾಲೆಂಜಿಂಗ್ ಇತ್ತು ಅವಾಗ. ಈಗೆಲ್ಲ ನಿಮ್ಗೆ ಲಿಟ್ಮಸ್ ಪೇಪರ್ ಅವೆಲ್ಲ ಅಮೆಝಾನ್ದಾಗ, ಫ್ಲಿಪ್ಕಾರ್ಟ್ದಾಗೆಲ್ಲ ಆರ್ಡರ್ ಮಾಡ್ರೆ ಮನೆಗೆ ಬರ್ತಾವೆ. ಅವಾಗೆಲ್ಲ ಬರ್ತಿರಲಿಲ್ಲ. ಅವಾಗ 7th ಸ್ಟ್ಯಾಂಡರ್ಡ್ ಈಜಿ ಟೀಚರ್ ಇದ್ದಾರೆ ನಮ್ಗೆ.
ಸೂರ್ಯಗ್ರಹಣ ಚಂದ್ರಗ್ರಹಣ ಅದೆಲ್ಲ ಓದಾಕಿರ್ತಿದ್ರಿ ನೀವು. ಮತ್ತು ಆಮೇಲೆ ಮೇಡಮ್ ಇನ್ನೊಂದು ಹೇಳ್ತಾರೆ, ನೀವು ವಿಜ್ಞಾನದ ಬಗ್ಗೆ ಮತ್ತು ಗಣಿತದ ಬಗ್ಗೆ ಯಾವ್ದಾರು ಆರ್ಟಿಕಲ್ ಸಿಕ್ಕಂತಂದ್ರೆ ನೋಟ್ಬುಕ್ದಾಗ ಪೇಸ್ಟ್ ಮಾಡಿ ಅನ್ಕೊಳ್ಳಿ, ನಿಮಗೆ ಭಾಳ ಉಪಯೋಗ ಆಗ್ತದೆ ಅಂತೇಳಿ ನಾವು ಒಂದಷ್ಟು ಜನ ಮಾಡಿದ್ವಿ. ನಾನಂತೂ ಮಾಡಿದ್ದೆ, ನನ್ನ ಕಡೆ ಇತ್ತದ. ನನಗೆ ಮುಂದೆ ಇಂಜಿನಿಯರಿಂಗ್ ಹೋದಾಗ ನನ್ನ ಸ್ಕ್ರ್ಯಾಪ್ ಕಾಂಪಿಟೇಷನ್ಗೆ ಸಬ್ಮಿಟ್ ಮಾಡಲಿಕ್ಕೆ ಅವಾರ್ಡು ಸಿಕ್ಕಿತ್ತು. ಅದು ಸ್ಕ್ರ್ಯಾಪ್ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ನಮ್ಮ ಟೀಚರ್ 5th ಸ್ಟ್ಯಾಂಡರ್ಡ್ದಾಗ ಮಾಡ್ತಿದ್ರು, 7th ಸ್ಟ್ಯಾಂಡರ್ಡ್ದಾಗ ಮಾಡ್ತಿದ್ರು. ಆಮೇಲೆ ನಮ್ಮ ಎಸ್ಟಿಬಿಡಬ್ಲ್ಯೂ ಮೇಡಮ್ ಇದ್ದಾರೆ, ಸೋಷಿಯಲ್ ಯೂಸ್ಫುಲ್ ಪ್ರಾಡಕ್ಟ್ ವರ್ಕ್ ಕಟ್ಟಿ ಟೀಚರ್ ನಮ್ಮ ಮನೆಗೆ ಈಗ ರಾಗಿ ಮಾಡಿಬಿಟ್ಟಿರ್ತೀವಿ ನಾವು ಮಾಡಿ. ಆ ಎಸ್ಟಿಬಿಡಬ್ಲ್ಯೂ ಬುಕ್ಕಿನ ಐತೆ ನಮ್ಮ ಮನೆ. ಥ್ಯಾಂಕ್ ಯು ಮೇಡಮ್ ಅದೆಲ್ಲ ಹೇಳ್ಕೊಟ್ಟಿದ್ದಕ್ಕೆ. ಆಮೇಲೆ ನನ್ನ ತಂದೆ ತಾಯಿ ಮಾಡಿದ ಅತ್ಯುತ್ತಮ ಕೆಲಸಗಳಲ್ಲಿ ಒಂದಂದ್ರೆ ನನ್ನನ್ನು 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿಸಿದ್ದು. ಅವರು ಓದಿಸಿರಲಿಲ್ಲ ಅಂತಂದ್ರೆ ನನಗೆ ಆದಿಕವಿ ಪಂಪನ ಬಗ್ಗೆ ಗೊತ್ತಾಗ್ತಿರಲಿಲ್ಲ, ರಾಘವೇಂದ್ರ ಕುಮಾರವ್ಯಾಸರ ಬಗ್ಗೆ ಗೊತ್ತಾಗ್ತಿರಲಿಲ್ಲ, ನಮ್ಮ ಕೊಲ್ಲಾಪುರ ಸರ್ ಹೇಳಿದ ಹರಿಹರನ ರಗಳಗಳ ಬಗ್ಗೆ ತಿಳಿತಿರಲಿಲ್ಲ, ವಚನ ಸಾಹಿತ್ಯದ ಬಗ್ಗೆ ಅಂತೂ ಮೊದಲು ಗೊತ್ತಾಗ್ತಿರಲಿಲ್ಲ, ಸಂತಮಣ್ಣ ಮತ್ತು ಪುಣ್ಯಕೋಟಿಗಳ ಕಥೆ ಬಗ್ಗೆ ತಿಳಿತಿರಲಿಲ್ಲ, ನೀರಿಳಿಯದ ಗಂಟಲೋಡು ಕರಿಗೊಡಗೊಬ್ಬ ತುರುಕಿದಂತಾಯಿತು ಎಂದು ಬರುವ ಮುದ್ದಣ ಮನೋರಮೆಯ ಸಲ್ಲಾಪದ ಬಗ್ಗೆ ತಿಳಿಯುತ್ತಿರಲಿಲ್ಲ. ಜನ್ಮಡಿಸಲು ನೀವು ಹೇಳ್ತಿದ್ರಿ. ಅಷ್ಟೇ ಅಲ್ಲ, ಕನ್ನಡದ ವ್ಯಾಕರಣ ಬಗ್ಗೆ ಅಂತೂ ಮೊದಲು ತಿಳಿತಿರಲಿಲ್ಲ. ಗಣ ಪ್ಲಸ್ ಈಶ ಗಣೇಶ ಗುಣಸಂಧಿ ಅಂತೇಳಿ ನಾನು ಗೊತ್ತಾಗ್ತಿರಲಿಲ್ಲ ಇಂಗ್ಲೀಷ್ ಕಲಿತಿದ್ದೆ ಅಂತಂದ್ರೆ. ನಾವು ಹೈಸ್ಕೂಲಲ್ಲಿ ಕನ್ನಡ ಪಠ್ಯದಲ್ಲಿ ಬರುವ ಮಾನವೀಯ ಮೌಲ್ಯಗಳ ಬಗ್ಗೆ ಜ್ಞಾನ ಇರ್ತಿರಲಿಲ್ಲ. ನಮ್ಮ ಮುರುಗೋಡು ಸರ್ ಪಾಠ ಮಾಡಿದ ಬಸಾಯ ಮತ್ತು ಜೇನುಗೂಡು ಈಗಲೂ ಕಣ್ಣಿಗೆ ಕಟ್ಟಿದಾಗಿದೆ. ಜನ್ಮಟಿ ಸರ್ ಹೇಳಿಕೊಟ್ಟ ಪಿ ರಂಗೇಶ್ ಅವರ ಅವ್ವ ಪದ್ಯ, ನನ್ನವ್ವ ಫಲವತ್ತಾದ ಕಪ್ಪು ನೆಲ, ಅಲ್ಲಿ ಹಸಿರು ಪತ್ರದ ಹರವು ಬಿಳಿಯ ಹೂ ಹಬ್ಬ, ಮಕ್ಕಳೊಂದರೆ ಅವಳ ಅಂಗಾಂಗ ಫಲಕ, ಈ ಎಲ್ಲ ಗೊತ್ತಾಗ್ತಿರ್ಲಿಲ್ಲ. ನನಗೆ ಶಿಕ್ಷಣ ಮತ್ತು ಸಂಸ್ಕಾರವನ್ನು, ಗೌರವಾನ್ವಿತ ಶಿಕ್ಷಕ ಬಂಧುವನ್ನು, ಜೀವನದುದ್ದಕ್ಕೂ ನೆನಪಿಟ್ಟುಕೊಳ್ಳುವಂಥ ನೆನಪುಗಳನ್ನು, ಪ್ರೀತಿಯ ಗೆಳೆಯರನ್ನು ನೀಡಿದ ಶಿಕ್ಷಣ ಸಂಸ್ಥೆಗೆ ನಾನು ವಿಚಾರ ಧನ್ಯವಾದಗಳು. ಮುಂದೆ ವೇದಿಕೆ ಮೇಲೆ ಕೌಶಿಕ ವಿಚಾರಗಳು ಬರಬೇಕಾಗಿ ವಿನಂತಿಸುತ್ತೇವೆ. ಮೇಡಮ್ ಪ್ಲೀಸ್. 2007ನೇ ಬ್ಯಾಚಿನ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ ಹಾಗೂ ಈ ವೇದಿಕೆ ಮೇಲೆ ಉಪಸ್ಥಿತರಿರುವ ನನ್ನ ಸಹೋದರ ಸಹೋದರಿ ಬಂಧುಗಳೇ, ಇವತ್ತಿನ ಒಂದು ಕಾರ್ಯಕ್ರಮ ಅದು ಹೇಗೆ ಅಂತಂದ್ರೆ ಹೃದಯದಿಂದ ಹೃದಯಕ್ಕೆ ತಟ್ಟುವಂತ ಒಂದು ಕಾರ್ಯಕ್ರಮ. ಯಾಕಂತಂದ್ರೆ ಸುಮಾರು 20 ವರ್ಷಗಳಾಯಿತು. 2001ರಲ್ಲಿ ನಾನು ನಿಮಗೆ ಕೆಲವು ವಿದ್ಯಾರ್ಥಿಗಳಿಗೆ ಇಲ್ಲಿ 4ನೇ ಕ್ಲಾಸ್ನ ಟೀಚರ್ ಆಗಿದೆ. ನಾನು ಬರಬೇಕಾದ್ರೆ ಕೆಲವು ವಿದ್ಯಾರ್ಥಿಗಳು ಟೀಚರ್ ನೀವು ಭಾಳ ಹೊಡೆದಿದ್ರೆ ನಮಗ ಪೇರೆಂಟ್ಸ್ ಕರ್ಕೊಂಡು ಬಂದಿದ್ದೀವಿ ಅಂತ ಆಲತಿ ನನಗೆ ನೆನಪು ಮಾಡಿದ. ಈಗೂ ನಾನು ಹಂಗೆ ಅದೇನೆ ಆಲತಿ ಪ್ರಕಾರ ಬಡಿಗೆ ಹಿಡಿಯಂಗಿಲ್ಲ. ಈಗ ಕ್ಲಾಸ್ ಒಳಗ ಬಡಿಗೆ ಇಡುವುದಿಲ್ಲ, ಬಡಿಗೆ ಹಿಡಿಯಂಗಿಲ್ಲ. ಆದ್ರೂ ನಾನು ಹಿಡಿತೀನಿ, ಯಾಕಂದ್ರೆ ಚಳಿ ಚಮಚಮ ವಿದ್ಯಾ ಅಂತ ಶಿಕ್ಷೆ ಇಲ್ಲ ಅಂತಂದ್ರೆ ವಿದ್ಯಾರ್ಥಿಗಳ ಸುಧಾರಣೆ ಆಗಿಲ್ಲ. ಶಿಕ್ಷಕರ ಬಗ್ಗೆ ಭಯ ಇರಲೇಬೇಕು. ಭಯ ಇದ್ದಾಗನ ಭಕ್ತಿ ಬರೋದು. ಭಯ ಭಕ್ತಿ ಈ ಎರಡು ಪದಗಳನ್ನ ನಾವು ಸೇರಿಸದೆ ಹೇಳ್ತೇವೆ. ಭಯ ಇದ್ದಾಗನೇ ಶಿಕ್ಷಕರ ಬಗ್ಗೆ ಭಕ್ತಿ ಬರೋದು. ನೀವೆಲ್ಲ 20 ವರ್ಷಗಳ ನಂತರ ಒಂದು ಸಂಘಟನೆ ಮಾಡಬಹುದು, ಅದು ಸಾಮಾನ್ಯ ಅಲ್ಲ. ಯಾಕಂದ್ರೆ ಒಂದು ಫ್ಯಾಮಿಲಿ ಒಳಗ 5 ಜನರನ್ನ ಸೇರಿಸುವುದನ್ನ ಒಂದು ಪ್ರಾಬ್ಲಮ್ ಆಗಿದೆ ಈಗಿನ ಒಂದು ಮೆಕ್ಯಾನಿಕಲ್ ಯುಗದಲ್ಲಿ. ಟೈಮ್ ಅಂತಂದ್ರೆ ಅಷ್ಟೊಂದು ಇಂಪಾರ್ಟೆಂಟ್. ಅದರಲ್ಲಿ ನೀವೆಲ್ಲರನ್ನೂ ಸೇರಿಸಿ ಇದರಿಂದ ಬಹಳ ಪರಿಶ್ರಮ ಇದೆ. ಮೊದಲೇದಾಗಿ ಈಗ ಸಂಘಟನೆ ಮಾಡಿದಂತ ನನ್ನ ವಿದ್ಯಾರ್ಥಿಗಳಿಗೆ, ಇಲ್ಲಿ ಎಲ್ಲಾ ಸೇರುವಂತ ವಿದ್ಯಾರ್ಥಿಗಳನ್ನ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ನಾನು ಈ 93 ಅಂತಂದ್ರೆ ಇವತ್ತಿನ ಟ್ರೆಂಡ್ ಬದಲಾಗಿದೆ. ಗುರುವೇ ನಮಃ ಅನ್ನುವಂತ ಒಂದು ಕಾಲಿತ್ತು. ಈಗ ಗುರು ಏನು ಮಹಾ, ಗುರು ಏನು ಮಹಾ ಅನ್ನುವಂತ ಒಂದು ಕಾಲ ಬಂದಿದೆ. ಅಂತ ಡಿಸ್ಟ್ರಿಕ್ಟ್ ಲೆವೆಲ್ ಟೀಚರ್ ಅವಾರ್ಡ್ ಬಂತು. ಆ ಅವಾರ್ಡ್, ಆ ಪ್ರಶಸ್ತಿ ನನಗೆ ನಿಮ್ಮ ಗೌರವ ಮುಂದೆ ಅದು ಏನೂ ಅಲ್ಲ. ಅಷ್ಟೊಂದು ಒಂದು ಸಂತೋಷ ನನಗೆ ಕಲಿಸಿದ್ರಿ. ಈ ಒಂದು ಗೌರವ, ಇದೊಂದು
ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಾವೆಲ್ಲ ಇದ್ದೀವಿ. ಇಂಥ ಮಕ್ಕಳಿಗೆ ನಾವು ಹೊಡೆಯಂಗಿಲ್ಲ ಬೆದರಿಸಬೇಕು. ನಾವು ಈ ಪ್ರತಿಯೊಂದೆಲ್ಲ ಒಂದು ಮಗುವಿನ ಕೇರ್ ಮಾಡೋದು ಅಂತಂದ್ರೆ ನಾವು ಅಷ್ಟು ಇವತ್ತು ಒಂದು ದಿವಸ ದಾಟಪ್ಪ ಅನ್ನುವಂತ ಸ್ಥಿತಿಯೊಳಗೆ ಬಂದೇವಿ. 8ನೇ ಕ್ಲಾಸಿನ ಮಕ್ಕಳು ಸ್ಕೂಲ್ ಕ್ಯಾಂಪಸ್ ಒಳಗನೆ ಕ್ಯಾಂಪಸ್ ದಾಟುವಾಗ ಶಿಕ್ಷಕರ ಬಗ್ಗೆ ಏನೆಲ್ಲ ಮಾತಾಡ್ಕೊಂಡು ಹೋಗ್ತಾರೆ. ನಮ್ಮ ಸ್ಕೂಲ್ ಒಳಗ ಕೊಳವೆ ಒಳಗ 8ನೇ ಕ್ಲಾಸಿನ ಮಕ್ಕಳು ಅವ್ರ ಟೀಚರ್ಸ್ ಹೆದರಂಗಿಲ್ಲ. ಅವ್ರ ಟೀಚರ್ಸ್ ಎಲ್ಲ ಕೌಶಿ ಟೀಚರ್ ಕಲಿತ ನೋಡಂದ್ರೆ ಅವಾಗ ಕೊಟ್ಟಿರ್ತಾರ. ಕೌಶಿ ಟೀಚರ್ ಕಲಿತ ಮಾತಾಡಲಾಡಿ ಅಂದ್ರ ಪರಿಸ್ಥಿತಿ ಹೆಂಗಂತಂದ್ರೆ 8th 9th 10th ಹೋಗುವಂತ ಶಿಕ್ಷಕರು ಇವತ್ತು ಮಕ್ಕಳಿಗೆ ಹೇಳಬೇಕಾದ್ರೆ ಹೇಳಾಡ್ತಾರೆ. ಅಂತ ಒಂದು ಪರಿಸ್ಥಿತಿ ಒಳಗ ನಾವೆಲ್ಲ ಇದೀವಿ. ನೀವು ತೋರಿಸುವಂತ ವಿನಯ ಬಹುಶಃ ಇನ್ನು ಮುಂದಿನ ಜನಮಾನದ ಒಳಗ ಗುರುವಂದನ ಕಾರ್ಯಕ್ರಮ ನಡೆಯುವುದಿಲ್ಲ ಅಂತ ಅನ್ಸುತ್ತೆ. ಬಹುಶಃ ಈಗ ನಿಮ್ಮ ಜನರೇಷನ್ ಲಾಸ್ಟ್ ಅಂತ ಅನ್ಸುತ್ತೆ. ಏನ್ ಕಲಿಯೋರು ಪಗಾರ ತಗೋತಿದ್ರು ಕಲಿಸಿದ್ರು, ನಾವೇ ಬರೀ ವಂದನೆ ಸಲ್ಲಿಸಬೇಕು ಅನ್ನುವಂತ ಸ್ಥಿತಿನೂ ಇನ್ನು ಮೇಲೆ ಬರ್ಬೋದು ಅನ್ಸುತ್ತೆ. ಯಾವಾಗ ವೇದಿಕೆ ಮೇಲೆ ಆಸೆಯಾಗಿರ್ತಕ್ಕಂಥ ಎಲ್ಲ ಶಿಕ್ಷಕ ವೃಂದವರಿಗೆ ಹಾಗೂ ನನಗೆ ಗೆಳತಿಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಸೊ ನಾನು ಬಂದು ಈ ಭಾಷಣ ಮಾಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗಬೇಡಿ. ನನ್ನ ಒಂದು ಅನುಭವಗಳನ್ನ ಹಂಚ್ಕೋಬೇಕಂತ ನಾನು ಅನ್ಕೊಳ್ತಾ ಇದ್ದೀನಿ. ಶಿಕ್ಷಣ ಎಷ್ಟು ಮಹತ್ವ ಇರುತ್ತೆ ಅನ್ನೋದು ನಾವು ಯಾವಾಗ ಸ್ಕೂಲ್ ಮುಗಿಸಿ ಕಾಲೇಜ್ ಹೋದ್ವಿ, ಆಮೇಲೆ MBA ಮಾಡಿದ್ವಿ. ಸೊ BSc ಡಿಗ್ರಿ ಮಾಡಿದ್ವಿ, ಆಮೇಲೆ MBA ಮಾಡಿದ್ವಿ, ಬೆಂಗಳೂರು ಅಂತ ಸಿಟಿಗೆ ಹೋದ್ವಿ. ಯಾವಾಗ ನನಗೆ ಎಕ್ಸ್ಪೀರಿಯನ್ಸ್ಗಳು ವರ್ಕ್ ಮಾಡ್ತಾ ಹೆಂಗೆ ಬಂದಿದ್ದಾವ ಅಂತಂದ್ರೆ ಒಂದೆರಡು ಸನ್ನಿವೇಶಗಳನ್ನ ನಾನು ಹೇಳಕ್ ಬಯಸ್ತೀನಿ. ಸೊ ನಾನು ಕ್ಯಾಡ್ಬರಿ ಡೈರಿ ಮಿಲ್ಕಲ್ಲಿ ಏರಿಯಾ ಮ್ಯಾನೇಜರ್ ಇದ್ದೆ. ಸೊ ಬೆಂಗಳೂರು ಹ್ಯಾಂಡಲ್ ಮಾಡ್ತಾ ಇದ್ದೆ. ಸೊ ಬೆಂಗಳೂರು ಹ್ಯಾಂಡಲ್ ಮಾಡ್ಬೇಕಂತಾದಾಗ ಈ ಬೆಂಗಳೂರು ಅಂತ ರೀಜನಲ್ಲಿ ಕನ್ನಡ ಸ್ವಾಭಿಮಾನ, ಕನ್ನಡದ ಭಾಷಾಭಿಮಾನ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಂಘಗಳಿದ್ದಾವೆ. ಆ ಸಂಘಗಳು ಅಲ್ಲಲ್ಲಿ ಆ ಏರಿಯಾದಲ್ಲಿ ಹುಟ್ಕೊಂಡು ಬೆಳೆದಿದ್ದಾವೆ. ಸೊ ಅಂಥದ್ರಲ್ಲಿ ಜಯನಗರ ಅಂತ ಒಂದು ಏರಿಯಾದಲ್ಲಿ ಒಂದು ಇಶ್ಯೂ ಆಗಿತ್ತು. ಏನ್ ಇಶ್ಯೂ ಅಂತಂದ್ರೆ ನಮ್ಮ ಡೈರಿ ಕಂಪ್ನಿನಲ್ಲಿ 100 ರೂಪೀಸ್ ಒಂದು ಚಾಕ್ಲೇಟ್ ಮಾಡಿದ್ರು. ಆ 100 ರೂಪೀಸ್ ಚಾಕ್ಲೇಟ್ ಅಲ್ಲಿ ರ್ಯಾಪರ್ ಮೇಲೆ ಎಲ್ಲಾ ಭಾಷೆಗಳನ್ನ ನಮೂದಿಸಿದ್ರು. ಸೊ ತೆಲುಗು, ಮಲಯಾಳಂ, ಕನ್ನಡ, ಹಿಂದಿ. ಸೊ ಬೈ ಮಿಸ್ಟೇಕ್ ಆಗಿ ಏನಾಗ್ಬಿಟ್ಟಿದ್ರೆ ನಮ್ಮ ಬೆಂಗಳೂರು ಡಿಪೋ ವೇರ್ಹೌಸ್ ಏನಂತೀವಿ, ಬೆಂಗಳೂರು ವೇರ್ಹೌಸ್ಗೆ ಕನ್ನಡ ಲ್ಯಾಂಗ್ವೇಜ್ ಪ್ಯಾಕ್ ಬಂದಿರಲಿಲ್ಲ. ಸೊ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಏನ್ ಮಾಡಿದ್ರು, ಎಲ್ಲಾ ಬೆಂಗಳೂರು ರೀಜನ್ ಅಲ್ಲಿ ಮಲಯಾಳಂ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಪ್ರಿಂಟ್ ಆಗಿತ್ತು. ಮಲಯಾಳಂ, ಹಿಂದಿ, ಕನ್ನಡ, ಇಂಗ್ಲಿಷ್ ಎಲ್ಲ ಕನ್ನಡ ಅಂದ್ಬಿಟ್ಟು ಎಲ್ಲ ಲ್ಯಾಂಗ್ವೇಜ್ ಪ್ರಿಂಟ್ ಆಗಿತ್ತು. ಆ ಪ್ಯಾಕ್ ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಸೊ ತರಬೇತಿ ಅಧ್ಯಕ್ಷ ಅಂತ ಹೇಳ್ಬಿಟ್ಟು ಜಯನಗರ ರೀಜನ್ ನಲ್ಲಿ ಆ ಅಧ್ಯಕ್ಷ ಬಂದ್ಬಿಟ್ಟು ನನ್ನ ಮ್ಯಾನೇಜರ್, ಸುಪೀರಿಯರ್ ಮ್ಯಾನೇಜರ್ ಬಂದ್ಬಿಟ್ಟು ಸುಗಾಂತ ದಾಸ್ ಅಂತ ಹೇಳ್ಬಿಟ್ಟು ಈಸ್ ಅ ನಾರ್ತ್ ಪ್ಲೇಸ್ ಅವರು. ಸೊ ಈಸ್ ವೆಸ್ಟ್ ಬೆಂಗಾಲ್. ಸೊ ಅವ್ರು ಹಿಂದಿ ಮಾತಾಡೋದು. ಆ ಹಿಂದಿ ಮಾತಾಡೋದು ನೋಡ್ಬಿಟ್ಟು ಅಲ್ಲಿರೋ ಮ್ಯಾನೇಜರ್ ಇವರು ಕನ್ನಡ ಸ್ವಾಭಿಮಾನ ಹೋರಾಟಗಾರರು ಶುರು ಮಾಡಿದ್ರು. ಅವ್ರು ಗೊತ್ತಾಯ್ತು ಇವನು ಹೊರಗಡೆಯಿಂದ ಬಂದಿದ್ದಾನೆ, ಇವನ ಹತ್ರ ಆರ್ಗ್ಯೂ ಮಾಡಬೇಕು, ಜಗಳ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅವಾಗ ನಾನು ಅವ್ನು ಹೇಳ ಶುರು ಮಾಡಿದ್ರೆ, नहीं सर ये हमारा गलती नहीं है, हम सब सभी लैंग्वेज पे रैपर पे प्रिंट किए, कन्नड़ा भी बाय मिस्टेक हमको पैक नहीं है, सभी लैंग्वेज का अदर लैंग्वेज पे डिस्ट्रीब्यूट हुआ है ಅಂತ. ಆಮೇಲೆ ಇದನ್ನ ನಾವು ಅದು ಕಂಪ್ಲೇಂಟ್ ಮಾಡ್ತೀವಿ, ಮೀಡಿಯಾಗೆ ಹೋಗ್ತೀವಿ. ಸೊ ಎಕ್ಸ್ಟ್ರಾಕ್ಷನ್ ಮನಿ ಮಾಡೋದ್ರೆ ಆ ಥರನ ಸ್ಟಾರ್ಟ್ ಮಾಡಿದ್ರು. ಸೊ ಅವಾಗ ಏನಾಯಿತು, ನಾನು ಅದಕ್ಕೆ ಒಂದು 5 ನಿಮಿಷ ಟೈಮ್ ಕೊಡು ಅಂತ ನಾನು ಬಾಸ್ ಕೇಳಿದೆ. ಸೊ ಅವಾಗ ನಾನು ಹೇಳಿದೆ, ಏನಪ್ಪ ನಾನು ಹುಟ್ಟಿ ಬೆಳೆದಿದ್ದು ಕನ್ನಡದ, ನಾನು ಪಕ್ಕ ನಾವು ಕರ್ನಾಟಕಕ್ಕೆ ಹೋದ. ಸೊ ನಾನು ನಾವು ಕನ್ನಡ ಓದಿದ್ರು, ನೀನು ಏನು ಕನ್ನಡ ಹೇಳಿದೆ ಅಂತ ಕೇಳಂತಂದ್ರೆ ಅವಾಗ ಜನ್ಮಂಡಿ ಸರ್ ಹೇಳಿದ್ದು ಒಂದು ಪದ್ಯ ನೆನಪಾಯ್ತು. ಏನಂತಂದ್ರೆ ನಾನು ಹೇಳಿದೆ ಅವನಿಗೆ ಕನ್ನಡ ಈ ರೀಜನಲ್ಲಿ ನಮ್ಮಲ್ಲಿ ನನ್ನ ತಮಿಳುನಾಡು ಕನ್ನಡ ಸಂಘ ಹೋರಾಟಗಾರಿದ್ದಾರೆ, ಈಗ ತಪ್ಪಾಗಿದೆ, ಬರುತ್ತೆ ಕನ್ನಡ ಫ್ಯಾಕ್ಟರಿ ಇದೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ, ಕನ್ನಡ ಇದೆ. ನಾನು ಹೇಳಿದ ಜಾಸ್ತಿ ಮಾತಾಡೋದು ಶುರು ಮಾಡ್ತಾರೆ. ನಾನು ಜನ್ಮಂಡಿ ಸರ್ ಹೇಳಿದ ಪದ್ಯ ಶುರು ಮಾಡ್ತೀನಿ. ನಿರ್ಜಿತ ಕಟ್ಟೀರವ ನಿರಸ್ತಗಳವ ಕೋಪ ಅವಾಗ ಸುಮ್ಮನೆ ಬಿಟ್ಟ. ಏನಂತ ಗೊತ್ತಾಗಲಿಲ್ಲ ನಮಗೆ. ನಾನು ಹೇಳಿದೆ, ಯಾವಾಗ ಮಹಾಭಾರತ ಯುದ್ಧ ನಡೀಬೇಕಾದ್ರೆ ದುರ್ಯೋಧನ ಹೆದರ್ಬಿಟ್ಟು ವೈಶಂಪಾಯನ ಸಭಾದಲ್ಲಿ ನೀರೊಳಗೆ ಅಡೆ ಕೊಡ್ತಿದ್ದ. ಅವ್ರು ಧ್ವನಿಗೆ ಅವರು ನೀರೊಳಗೆ ಇದ್ದು ಬೆವರ್ತ ದುರ್ಯೋಧನ ಅವ್ರು ನೀರೊಳಗೆ ಇದ್ದು ಬೆವರಿದ ಅಂತ ಹೇಳಿದೆ. ಅವಾಗ ಸುಮ್ಮನೆ ಬಿಟ್ಟ. ಸರ್ ಆಯ್ತು ಸರ್, ನಾವು ವಾಪಸ್ ಎಜುಕೇಶನ್ ಅನ್ನೋದು ಬಂದಾಗ ನಾವು ಮಾತ್ರ ಕೊಟ್ಟಿದ್ದಿಲ್ಲ. ನಾವು ತುಂಬಾ ಮಾಡಿದ್ವಿ. ನನ್ನ ಸ್ಕೂಲ್ ಅಂತ ಬಂದಾಗ ನಾವು ಮಾಡಿರೋ ಮಿಸ್ಟೇಕ್ಗಳನ್ನ ಬಂದು ಬಿಟ್ರೆ ನಾವೇನ್ ಮಾಡಿದ್ವಿ, ನಾನು ಹೇಳೋದು ನಾನು ಪ್ಲೇ ಮಾಡಿ ಅದು ಕೊಡಿಲ್ಲ. ಸೊ ನಾನು ತುಂಬಾ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ರವಿ ನಾವು ಬರ್ಬೋದಿದ್ವಿ, ಎಲ್ಲ ಮಾತಾಡ್ಬೇಕಂದಾಗ ಎಲ್ಲರೂ ಡಿಸ್ಕಸ್ ಮಾಡ್ತೀವಿ. ಸೊ ಎಜುಕೇಶನ್ ನಾನು ಇನ್ನೂ ಟೈಮ್ ಕೊಟ್ಟಿದ್ರೆ, ಇನ್ನೂ ಚೆನ್ನಾಗಿ ಮಾಡಿದ್ರೆ, ಇನ್ನೂ ನಾನು
ನಾನು ನಿಮ್ಗೆ ಎತ್ತರಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಎತ್ತರ ನೋಡಕ್ಕೆ ಹೋಗ್ಬೇಡಿ ಮೇಡಮ್. ನೀವು ನಾವು ಎಷ್ಟೇ ಬೆಳೆದ್ರು ನಾವು ಕೆಳಗೆ ಮೇಲೆ ಶಿಕ್ಷಕರನ್ನು ಮುಂಚಿಕೊಳ್ಳಲು ಜನ್ಮಡಿ ಸರ್ ಏನು ಸಾಂಸ್ಕೃತಿಕ ಕಟ್ಟಿಬೇಕು ಏನು ಇರಲಿ. ಈ ಗೋಕಾಕ್ ಶಿಕ್ಷಣ ಸಂಸ್ಥೆ ಈ ಗೋಕಾಕ್ ನಗರದಲ್ಲಿ ಹುಟ್ಟುಕೊಳ್ಬೇಕಾದ್ರೆ 3 ಜನ ಕಾವಿಕೊಳ್ಳತಕ್ಕಂಥ ಔದಾರಿ ಪುರುಷರು ಯಾರಪ್ಪ ಅಂದ್ರೆ ಸಾವಳಗಿ ಸಿದ್ದರಾಮೇಶ್ವರ ಅಪ್ಪಗಳು, ಅರಭಾವಿ ಶಿವಾನಂದ ಅಪ್ಪಗಳು, ಮರಡಿಮಠ ಕಾಳಶೀತೇಶ್ವರ ಅಪ್ಪಗಳು. ಈ ತ್ರಿಮೂರ್ತಿಗಳ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನ ಪ್ರಥಮದಲ್ಲಿ ನನ್ನ ಹೃದಯಾಂತರಾಳದಲ್ಲಿ ಸಂಸ್ಮರಣೆ ಮಾಡಿಕೊಳ್ತಿದ್ದಾರೆ. ಅದರಂತೆ 2006-7 ಸಾಲಿನಲ್ಲಿ ನಮ್ಮ GS ಮಾಧ್ಯಮಿಕ ಶಾಲೆಯಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥ ತಾವುಗಳೆಲ್ಲ ಸೇರಿ ಬಹಳಷ್ಟು ಅಚ್ಚುಕಟ್ಟಾಗಿ ನೀಟಾಗಿ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮವನ್ನು ತಾವೆಲ್ಲ ಆಯೋಜನೆ ಮಾಡಿದ್ದಕ್ಕೆ ಸಂಯೋಜನೆ ಮಾಡಿದ್ದಕ್ಕೆ ನಾವು ನೀವೆಲ್ಲ ಕೂಡಿ ಎಂಥ ತ್ರಿಕಾಲ ಜ್ಞಾನಿ ಅವರು ಇದ್ರು ಅಂತ ನಾವು ನೀವೆಲ್ಲ ಒಂದು ಕ್ಷಣ ಯೋಚನೆ ಮಾಡಬೇಕು. ನನಗನ್ಸುತ್ತೆ ನೀವು 20 ವರ್ಷದ ಹಿಂದೆ ನಮ್ಮ ಶಾಲೆಗೆ ಅಧ್ಯಯನ ಮಾಡೋದು ನೀವು ಏನು ನಮ್ಮ ಜೊತೆ ಇದ್ರಿಗೆ ಸದ್ಯದ ವಾತಾವರಣ ಅವರೆಲ್ಲ ಹೇಳಿದಂಗೆ ಈಗ ಏನು ಓದಿಲ್ಲ. ನೀವು ನಾವು ಕಲಿಸೋದ್ರಿಂದ ಅಧ್ಯಯನ ಮಾಡೋದು ಮುಂದೆ ಒಂದು 100 ಕನಿಷ್ಠ ಪಕ್ಷ 90% ಎಲ್ಲ ವಿದ್ಯಾರ್ಥಿಗಳು ಬೇರೆಗಳಲ್ಲಿ ಬರೀತಾ ಇದೆ. ಇವತ್ತಿನ ದಿನ ಹೇಳ್ತಿದ್ದಲ್ಲ 40% ವಿದ್ಯಾರ್ಥಿಗಳು ಬೇರೆ ಬರೀತಾರೋ 60% ವಿದ್ಯಾರ್ಥಿಗಳು ಬೇರೆ ಬರೀದಿಲ್ಲ. ಯಾಕಂದ್ರೆ ನೀವು ಬರೀದಂತ ಏನಾರ ಪುರುಷರು ಮಾಡಿದ್ರ ಬಡದ್ರ ಹೊಡೆದ್ರ ಅವ್ರು ನಿಮ್ಮ ಕ್ಲಾಸ್ಗೆ ಅಟೆಂಪ್ಟ್ ಆಗುವುದು ಒಳ್ಳೆ, ಲಕ್ಷ ಕೋಟಿ ಕೇಳಿಸುವುದು ಒಳ್ಳೆ. ಆದ್ರೆ ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರುವು, ಬಿದ್ದಿರಲು ಬಂದು ನೋಡದ ತಾಯಿ, ಈ 3 ಶುದ್ಧ ವೈರಿಗಳು ಸರ್ವಜ್ಞ. ಯಾರ ಸಣ್ಣಾಗಿದ್ದಾಗ ಗುರುವಿನ ಮಾತನ್ನ, ಹಿರಿಯರ ಮಾತನ್ನ, ಅನುಭವಗಳ ಮಾತನ್ನ ಯಾರು ತಿರಸ್ಕಾರ ಮಾಡ್ತಾರಲ್ಲ ನಂತರದಲ್ಲಿ ಆ ಎಲ್ಲ ವಿದ್ಯೆಗಳನ್ನು ಅವರು ಅನುಭವಿಸಲೇಬೇಕು. ಆದ್ರೆ ನಿಮ್ಮನ್ನೆಲ್ಲ ಅವಾಗ ಬರೆದು ನೋಡಿ ನನಗೆ ಬೇಜಾರು ಅನ್ನಿಸ್ತಿರ್ತಾರೆ. ನೀವೆಲ್ಲ ಇವತ್ತಿನ ಸುಂದರ ಮೂರ್ತಿಗಳಾಗಿ, ಉತ್ತಮ ಸಂಸ್ಕಾರವಂತರಾಗಿ, ಉತ್ತಮ ರೀತಿ ಆಚಾರ ವಿಚಾರಗಳನ್ನು ಮೈಗೂಡಿಸಿಕೊಂಡೆ ಬೇರೆ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡು ಸದ್ಯದಲ್ಲಿ ನೀವು ಇರತಕ್ಕಂಥದ್ದು ನೋಡಿದ್ರೆ ಅವತ್ತು ನಾವು ಬೇರೆ ಹೇಳಿದ್ದ ಬಡದು ಹೇಳಿದ್ದ ಬಹಳ ಸಾರ್ಥಕವಾಗಿತ್ತು ಅಂತ ನನಗೆ ಈ ಸಂದರ್ಭದಲ್ಲಿ ಅನಿಸ್ತಾ ಇದೆ. ನಿಜವಾಗಿ ಯಾವ ಗುರುವಿನಾಗ, ದೇವರಿನಾಗ, ತಾಯಿ ತಂದೆಯರ ಮಾತಿನಾಗ ಅನನ್ಯವಾಗಿರತಕ್ಕಂಥ ಗೌರವ, ಪ್ರೀತಿ, ವಿಶ್ವಾಸ ಯಾರಿರಲಿಲ್ಲ ಅಂತ ಮಕ್ಕಳಿಗೆ ಸಾಯುತ್ತ ಉಣ್ಣಾಕ, ತಿನ್ನಾಕ, ತೊಡಾಕ, ಜೀವನ ನಿರ್ವಹಣೆಗೆ ಬೇಕಾಗಿರ್ತಕ್ಕಂಥ ಹಣಕ್ಕ, ದುಡ್ಡಿಗೆ, ಕಾಸಿಗೆ ಯಾವುದೂ ಕೊರತೆ ಅನ್ನೋದು ನೋಡಬೇಕಾಗಿದೆ. ಶಿಕ್ಷಣವನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ ವಂಚಿತನಾಗಬಹುದು, ಆದರೆ ಸಂಸ್ಕಾರವನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ ಜೀವನದೊಳಗ ಯಾವುದೂ ವಂಚಿತನಾಗುವುದಿಲ್ಲ. ಈ ಮಾತ 100% ಸತ್ಯ. ನನಗೆ ಈ ಸಂದರ್ಭದ GS ಶಿವರುದ್ರಪ್ಪನವರು ಒಂದು ಭಾವಗೀತೆ ಹೇಳಿ ನನ್ನ ಮಾತು ಮುಗಿಸ್ಬೇಕಂತ ಅನಿಸ್ತಾ ಇದ್ದಾರೆ. GS ಶಿವರುದ್ರಪ್ಪನವರು ಸಾಯುವ ಅವರ ರಾಷ್ಟ್ರಪತಿ ಪ್ರಶಸ್ತಿ ವಿಜೇತೆ ನಿಮಗೆಲ್ಲ ಗೊತ್ತಾಯ್ತು. ಅವರು ಬಹಳ ಉನ್ನತವಾಗಿರ್ತಕ್ಕಂಥ ಹುದ್ದೆಗಳಿಗೆ ಇದ್ದವರು. ಕರ್ನಾಟಕದೊಳಗ ಅವರು ಬರೆದಷ್ಟು ಭಾವಗೀತೆಯನ್ನು ಯಾರು ಬರಲಿಲ್ಲ. ನೀವು ಕೇಳಿಸಿಕೊಂಡು ಎಲ್ಲ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಅದರೊಳಗೆ ಅವರೇ. ಅವರು ರಿಟೈರ್ಮೆಂಟ್ ಆದ ಹಿಂದೂಸ್ತಾನ ಇರತಕ್ಕಂಥ ಎಲ್ಲ ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಟ್ಟ ಆದ್ಮೇಲೆ ತಿರುಗಿ ಅವರ ಮನೆಗೆ ಬಂದ ಅಷ್ಟಾದ್ರೂ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ. ಅವರ ಸಾಯುವ 4-5 ದಿವಸ ಮುಂಚೆ ರಾತ್ರಿ 1:45 2 ಗಂಟೆಗೆ ಅವರಿಗೆ ಅರ್ಥರಾಗತ್ತೆ. ಅವಾಗ ಏನೂ ವಿಚಾರ ಮಾಡ್ಕೋತ ಅವ್ರ ತಲೆಯಾಗಿದ್ದ ಕೆಲವೊಂದಿಷ್ಟು ವಿಚಾರಗಳು ಸುರಿದು ಅವಾಗ ಕುರ್ಚಿ ಸರಿಸಿ ಮುಂದೆ ಟೇಬಲ್ ಅಂತ ಅವ್ರನ್ನ ಹಾಳಿ ತೆಗೆದುಕೊಂಡು
ಒಂದು 3 ನುಡಿ ಪದ್ಯ ಬರೋದಂತ. ಇದನ್ನ ಬಹಳ ಕಡೆ ಕೇಳಿದ್ರು. ಹೀಗಾಗಲೇ ಹಿಂದಿನ ಗುರುವಂದನ ಕಾರ್ಯಕ್ರಮದಲ್ಲಿ ಈ ಪದ್ಯನ ಹೇಳಿದ್ರು. ಇನ್ನೊಮ್ಮೆ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಅನಿಸ್ತೇ. ಅವರಂತಾರು, ಈ ಪವಿತ್ರ ಭಾರತದಲ್ಲಿ ಹಿಂದೂಗಳಿದ್ದಾರೆ, ಮುಸ್ಲಿಮರಿದ್ದಾರೆ, ಕ್ರೈಸ್ತರಿದ್ದಾರೆ, ಜೈನರಿದ್ದಾರೆ, ಬೌದ್ಧರಿದ್ದಾರೆ, ಶಿಖರಿದ್ದಾರೆ, ಲಿಂಗಾಯತರಿದ್ದಾರೆ, ಒಕ್ಕಲಿಗರಿದ್ದಾರೆ, ಅಸ್ಪೃಶ್ಯರಿದ್ದಾರೆ. ಆದರೆ ನಾನು ಹುಡುಕುತ್ತಿರುವುದು ಮನುಷ್ಯರನ್ನು ದಯಮಾಡಿ ಹೇಳಿ ಅವರು ಎಲ್ಲಿದ್ದಾರೆ. ಈ ದೇಶದ ಉದ್ದಗಲಕ್ಕೂ ಅಸಂಖ್ಯಾತ ಮಂದಿರಗಳಿವೆ, ಮಠಗಳಿವೆ, ಮಸೀದಿಗಳಿವೆ, ದೇವಾಲಯಗಳಿವೆ, ಚರ್ಚೆಗಳಿವೆ. ಆದರೆ ನಾನು ಹುಡುಕುತ್ತಿರುವುದು ಇವುಗಳಲ್ಲಿ ಇರಬೇಕಾಗಿರ್ತಕ್ಕಂಥ ದೇವರು. ದಯಮಾಡಿ ಹೇಳಿ ಅವರು ಎಲ್ಲಿದ್ದಾರೆ. ಕೊನೆಗೂ ಈ ದೇಶದ ಹಿಂದೂಗಳಿಗೆ ಭಗವದ್ಗೀತೆ ಇದೆ, ಶಾಸ್ತ್ರ ಪುರಾಣ ಆಗಮನಗಳಿವೆ. ಲಿಂಗಾಯತರಿಗೆ ವಚನಗಳಿವೆ, ಮುಸಲ್ಮಾನರಿಗೆ ಕುರಾನ್ ಇದೆ, ಕ್ರೈಸ್ತರಿಗೆ ಬೈಬಲ್ ಇದೆ, ಸಿಖ್ಖರಿಗೆ ಗ್ರಂಥ ಸಾಹಿಬ್ ಇದೆ. ಆದರೆ ನಾನು ಹುಡುಕುತ್ತಿರುವುದು ಪರಿಶುದ್ಧವಾಗಿರ್ತಕ್ಕಂಥ ಪ್ರೀತಿಗಾಗಿ. ದಯಮಾಡಿ ಹೇಳಿ ಅಲ್ಲಿದೆ. ಆ ಪ್ರೀತಿ, ಆ ಸ್ನೇಹ, ಸಂತೋಷ, ಆನಂದ ನಮ್ಮ ನಿಮ್ಮ ಈ ಕಾರ್ಯಕ್ರಮದಾಗ ಅಂತ ಹೇಳ್ತಾ ಇದ್ದೀನಿ. ಅಂತ ಸಂತೋಷಕ್ಕ, ಅಂತ ಸ್ನೇಹಿತ, ಅಂತ ಪ್ರೀತಿಗೆ ನೀವೆಲ್ಲರೂ ಬಹಳಷ್ಟು ಕಷ್ಟಪಟ್ಟು ಪ್ರಯತ್ನ ಮಾಡಿ ಎಲ್ಲೆಲ್ಲೋ ಇರ್ತಕ್ಕಂಥವ್ರನ್ನ ಎಲ್ಲರನ್ನು ಸಂಪರ್ಕಿಸಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ದೇವರೇ ಸಾಯುತ್ತ ನಿಮಗೆ ಯಾವುದೇ ತನ್ನಾಗಿರ್ತಕ್ಕಂಥ ಕೊರತೆ, ದುಃಖ, ದುಮ್ಮಾನ, ನೋವು ಯಾವ್ದೇ ಬಾರದಿರಲಿ. ಒಂದು ಪಕ್ಷಿ ಬಂದ್ರೆ ಬಂದದ್ದೆಲ್ಲ ಬರಲಿ, ಗುರು ಗೋವಿಂದನ ದೈವಂತಿರಲಿ ಅಂತಕ್ಕಂಥ ಗುರುವಿನ ಮೇಲೆ ಅನನ್ಯವಾಗಿರ್ತಕ್ಕಂಥ ಗೌರವ ನಿಮಗೆ ಏನಂದ್ರೆ ಆ ಗೌರವ ನಿರಂತರವಾಗಿ ನಿಮ್ಮನ್ನ ಹಾಗೂ ನಿಮ್ಮ ಕುಟುಂಬವನ್ನೆಲ್ಲ ರಕ್ಷಣೆ ಮಾಡಬೇಕು ಅಂತ ನಾನು ಹೇಳ್ತಾ ನಾನು ಮಾತುಗಳನ್ನು ವೇದಿಕೆಗೆ ಮಾಡಿಕೊಡುತ್ತಿದ್ದೇನೆ. ಗುರುವಂದನ ಕಾರ್ಯಕ್ರಮ ನೋಡಿ ನನಗೆ ನಾವು 20 ವರ್ಷ ಆಗಿತ್ತು. ನಮ್ಮ ದೇವರ ಈ ಸಲ ಇದು ಸ್ವಲ್ಪ ಕಾಲು ಬಂದೆ ಹುಡುಗಿದ್ರೆ ಎಲ್ಲರೂ ಈ ಸಲ ಆಯೋಜಿಸಿದವರಿಗೆ ನಮ್ಮದು ಹಾರ್ಟ್ಫುಲ್ ಥ್ಯಾಂಕ್ಸ್ ಇದೆ. ಹೃದಯ ಧನ್ಯವಾದ. ಸೊ ಅವಾಗ ಇಂಗ್ಲೀಷ್ ಬರ್ತಾವ ಸ್ವಲ್ಪ ಸಮಯ ಇತ್ತು. ಭಾಳ ಕನ್ನಡ ಬಗ್ಗೆ ಮಾತಾಡೋದ್ರೆ ಸ್ವಲ್ಪ ಇದಾಗುತ್ತೆ. ಓಕೆ, ಈ ಸಲ ನಾ ಯಾರು ಬೇಕಾದಾಗ ಅನ್ಸಿತ್ತು ಎಲ್ಲರಿಗೂ ಅವರವರ ಕ್ಷೇತ್ರದಾಗ ಅವರವರ ಮಟ್ಟಕ್ಕೆ ಅದು ಎಲ್ಲ ಏನಿದ್ರೆ ಮಕ್ಕಳೆಲ್ಲರೂ ನಾವು ಸಿಗಿದೆಲ್ಲ ನಾವು ಮಳೆ ಅಂತ ಹೇಳಿದ್ರು, ಬೆಳೆಸ್ಕೊಂಡಿದ್ದು ಅವಾಗೆಲ್ಲ ಮಕ್ಕಳು ಯಾಕೆ ಬೈಸ್ಕೊತೀವಿ, ಯಾಕೆ ಅದೊಂದು ಇವಾಗ ಯಾರ್ಯಾರು ಹಳೆ ಬಯಸ್ಕೊಳ್ತಾರೆ ಮಟ್ಟಕ್ಕೆ ಈ ಮಟ್ಟಕ್ಕೆ ಬರ್ಬೇಕಂತಂದ್ರೆ ನಾವು ಕಲ್ತಿರೋ ಎಜುಕೇಶನ್, ಸಿಕ್ಕಿರೋ ಪಾಠಗಳ ಬಯಸ್ಕೊಂಡಿರೋದು, ಸಾಲಿ ಬಂದ್ಗಳೇ ಫಸ್ಟ್ ಪ್ರಾರ್ಥನಾ ಸ್ಟ್ರೇಟ್ ನಿಲ್ಲೋದು, ಲೈನ್ನ ನಿಲ್ಸಾಕ 10 ನಿಮಿಷ ಹೋಗ್ತಾರೆ ಎಲ್ಲ ಟೀಚರ್ಸ್. ನಾವು ಅಷ್ಟು ಪೇಷನ್ಸ್ ಪ್ರತಿದಿನ ಕೆಲಸ ಎಲ್ಲ ಟೀಚರ್ಸ್ ನಾವು ಸ್ಟ್ರೇಟ್ ಲೈನ್ ನಿಲ್ಸಿದ್ರು. ಅವಾಗ ಅನಿಸ್ತಿತ್ತು ನಾನು 2 ನಿಮಿಷ ಪ್ರಾರ್ಥನಾ ಸಲುವಾಗಿ 10 ನಿಮಿಷ ಯಾಕೆ ವೇಸ್ಟ್ ಮಾಡ್ತಾ ಇದ್ದಾರೆ. ಇಟ್ ಈಸ್ ಜಸ್ಟ್ ಇದೇನಂತಂದ್ರೆ ನಾವು ಒಂದು ಸಿಸ್ಟಮೆಟಿಕ್ ಆಗಿ ಒಂದು ಪದ್ಧತಿ ಫಾಲೋ ಮಾಡಲಿ ಅಂತೇಳಿ. ಈಗ ಅದು ಏರ್ಫೋರ್ಸ್ದು ಅದು ಆರ್ಮಿ ಪರೇಡ್ ನೋಡ್ರೆ ಅನಿಸುತ್ತೆ ಅವ್ರು ಎಷ್ಟು ಚಂದ ಒಂದು ಕಾರ್ನರ್ ನೋಡ್ರಿ, ಈ ಕಡೆಯಿಂದ ನಮಗೆ ಅನಿಸುತ್ತೆ, ಈ ಕಡೆಯಿಂದ ನಮಗೆ ಅನಿಸುತ್ತೆ. ಅವಾಗ ಅವ್ರು ಆ ರೀತಿ ನೋಡ್ಬೇಕನ್ನೋ ರೀತಿಯಿಂದ ನಾವು ನಿಲ್ಲಿಸ್ತಿದ್ವಿ. ಬಟ್ ನಮ್ಗೆ ಅದು ಅರ್ಥ ಆಗ್ತಿರ್ಲಿಲ್ಲ. ನಾವು ಅದೇ ಆಗುತ್ತಲ್ಲ, ನಾವು ಅವಾಗಿನ ಯೋಚನೆ ಮಾಡ್ತಿದ್ವಿ, ಅವ್ರು ನಮ್ಮ ಫ್ಯೂಚರ್ ಬಗ್ಗೆ ಮಾಡ್ತಿರ್ತಾರೆ. ಬಟ್ ನಮಗೆ ಅವಾಗ ತಿಳಿತಿರ್ಲಿಲ್ಲ. ಈಗ ತಿಳಿದ್ಬಿಟ್ಟು ಈ ಕಡೆ ಹೊಳ್ಳು ಹೋಗ್ತಿದ್ದಿಲ್ಲ. ಸೊ ಈಗೆಲ್ಲರೂ ಬೇರೆ ಬೇರೆ ಫೀಲ್ಡ್ನಾಗ ಇರ್ತೀವಿ, ಬೇರೆ ಬೇರೆ ಇದ್ರೊಳಗೆ ಹೋಗಿವಿ. ಬಟ್ ಎಲ್ಲರಿಗೂ ಇರೋದು ಹಳೆ ಮೆಮೊರಿ ಸಂಬಂಧ ಏನಾಯ್ತು ಸ್ಕೂಲ್ನಾಗ ಹೆಂಗಿತ್ತು ಅಂತೇಳಿ ಅದೆಲ್ಲ ಏನು ಮಾಡ್ತಿರ್ತೀವಿ. ಬರೀ ಸಂತೋಷ, ಕಣ್ಣೀರು ಬರ್ತಾವ, ಹೆಮ್ಮೆ ಅನಿಸ್ತೈತಿ. ಸೊ ಇದೆಲ್ಲ ಶಾಲೆ ಬಂದಿತ್ತು. ನಾವು ಶಾಲೆ ಕಲಿಬೇಕಾದ್ರೆ ಅಂದ್ರೆ ನಾವು ಪ್ರೈಮರಿ ಇದ್ದಾಗ ಅಥವಾ ಹೈಸ್ಕೂಲ್ನಾಗ ಇದ್ದಾಗ ಹಳೆ ಸ್ಟೂಡೆಂಟ್ಸ್ ಎಕ್ಸಾಂಪಲ್ ಕೊಟ್ಟಿರ್ತೀವಿ. ನಾವು ಆ ವಿದ್ಯಾರ್ಥಿಗಳ ಹಂಗೆ ಅವ್ರು ನೋಡ್ರೆ ಹಂಗೆ ಅನಿಸ್ತೈತಿ. ಆಮೇಲೆ
ಉದಾಹರಣೆ ಆಗೋ ಲೆವೆಲ್ ಬೆಳೆದ ಅಂತೇಳಿ ಅಪ್ಪ ಮೊದಲು ಹಂಗಿದ್ದು ಈಗ ಯಾವ ರೀತಿ ಚೇಂಜ್ ಆಗಿ ಅಪ್ಪ ಯಾವ ರೀತಿ ಬೆಳೆದಿಲ್ಲ ಅಂತಂದ್ರೆ ಮೇ ಬಿ ಯಾರೋ ನಮ್ಮಲ್ಲಿ ಒಬ್ಬರು ಉದಾಹರಣೆಯಾಗಿ ಹೇಳ್ತಿರ್ಬೋದು ನಾವು ಹಳೆ ಟೀಚರ್ಸ್ ಅಂತ ಹೇಳಿ ಒಂದು ನನ್ನ ಆಸೆ ಅಥವಾ ಒಂದು ನನ್ನ ಇಮ್ಯಾಜಿನೇಷನ್ ಹೇಗಿದೆ ನಾವು ಆ ಲೆವೆಲ್ ಮುಟ್ಟೇವೆ ಅಂತೇಳಿ. ಸೊ ಇಷ್ಟೆಲ್ಲ ಮಾಡ್ಬೇಕಂತಂದ್ರೆ ನಾವು ಹುಡುಗರೊಳಗೆ ಅಥವಾ ಸಹಪಾಠಿಗಳು ನಾವು ಇದ್ದಾಗ ನಮ್ಮದ್ರಲ್ಲೂ ಒಂಥರ ಹೆಲ್ದಿ ಕಾಂಪಿಟೇಷನ್ ಇತ್ತು. ನಾ ಜಾಸ್ತಿ ಮಾರ್ಕ್ಸ್ ಬರಬೇಕು, ನಾ ಫಸ್ಟ್ ಬರಬೇಕು, ನಾ ಸೆಕೆಂಡ್ ಬರಬೇಕು, ಅದೇನೋ ಒಂಥರ ಅವಾಗಿನ ಮಾರ್ಕ್ಸ್ ಮೈಂಡೆಡ್ ಅಥವಾ ಜಸ್ಟ್ ಲೈಕ್ ಪರೀಕ್ಷೆ ಪಾಸ್ ಆದ್ರೆ ಸಾಕು ಅನ್ನೋ ಮೈಂಡೆಡ್. ಬಟ್ ಅವಾಗ ಮೇ ಬಿ ಅವ್ರು ಟೀಚರ್ ಕಲಿಸೋ ಪಾಠ ಅವಾಗ ನಾವೇನು ಅನ್ಕೋತೀವಿ ಬರೀ ಮಾರ್ಕ್ಸ್ ತಗೊಂಡು ಸಾಕು. ನನಗೆ ಏನು ಅನುಭವ ಆಗತ್ತೆ ಅಂತಂದ್ರೆ ಲೈಕ್ PUC ಹೋದಾಗ ಅಥವಾ ಹೈಯರ್ ಎಜುಕೇಶನ್ಗೆ ಹೋದಾಗ ಸ್ಕೂಲ್ನ ಟೀಚರ್ಸ್ ಹೇಳ್ತಿದ್ರು 8th 9th 10th ನಿಮಗೆ ಬೇಸಿಕ್ ನೀವು ಈಗ ಚಂದ ಕಲಿತಂದ್ರೆ ಮುಂದೆ ನಿಮ್ಗೆ ದಾರಿ ಸುಲಭ ಆಗ್ತೈತಿ ಅಂತ. ಸೊ PUC ಒಳಗೆಲ್ಲ ವಿಜ್ಞಾನ ಗಣಿತ ಅಥವಾ ಇಂಗ್ಲೀಷ್ ಓದ್ಬೇಕಾದ್ರೆ ಅನಿಸ್ತು. ಅವಾಗ ಹೇಳಿದ್ರು, ನಾವು ಕೇಳಲಿಲ್ಲ. ಈಗ ಹೆಂಗೆ ಅನ್ಸತ್ತಂದ್ರೆ ಹೊಳ್ಳಿ ಹೋಗಿ ಇನ್ನೂ ಕಲಕ್ ಮಾತು ಬಂದ್ರೇನೋ ಈಗಿನ ಪರಿಸ್ಥಿತಿ ಸುಧಾರಿಸ್ತೈತಿ ಅಂತ. ಸೊ ಈಗ ಒಂದ್ಸಲ ನಾ ಮನ್ಯಾಗ ಮಾತಾಡ್ಬೇಕಾದ್ರೆ ನಮ್ಮ ಟೀಚರ್ಸ್ ಹಂಗಿದ್ರು, ಸ್ಟೂಡೆಂಟ್ಸ್ ಹಂಗಿದ್ರು, ಅದೆಲ್ಲ ನೆನಪಾಗ್ತಿರ್ತಾವ. ಒಮ್ಮೆ ಅನಿಸ್ತೈತಿ ನಾವೀಗ ಹೊಳ್ಳಿ ಹೋಗಿ ಇನ್ನೊಂದ್ಸಲ ಅದೇ ದಿನಗಳು ಕಲಿಬೇಕು. ಮೇ ಬಿ ಇನ್ನೊಂದ್ಸಲ ಚಾನ್ಸ್ ಇತ್ತಂದ್ರೆ ಅವಾಗ ಈ ಕಲ್ತಿದ್ದಕ್ಕೆ ನಾವು ಇನ್ನೂ ಚೆನ್ನಾಗಿ ಕಲಿಬೋದಿತ್ತು, ಇನ್ನೂ ಚಲೋ ಎಂಜಾಯ್ ಮಾಡಬೇಕಿತ್ತು ಅಂತೇಳಿ. ಸೊ ಇಟ್ಸ್ ಜಸ್ಟ್ ನಾಟ್ ಲೈಕ್ ಈಗಂತೂ ಟೈಮ್ ಹೊಳೆ ಬರೋಂಗಿಲ್ಲ. ಅವಾಗ ಟೀಚರ್ಸ್ ಹೇಳ್ತಿದ್ರು ಈ ಟೈಮ್ ಹೊಳೆ ಬರೋಂಗಿಲ್ಲ, ಹೊಳೆ ಬರೋಂಗಿಲ್ಲ ಅಂತೇಳಿ. ಅವಾಗ ಕೇಳಿದ್ರು, ಬಟ್ ಈಗ ಅನ್ಸುತ್ತೆ. ಸೊ ನಾ ಈ ಸ್ಕೂಲಿಗೆ ಅಥವಾ ಈ ಶಾಲೆಗೆ ಜಾಯ್ನ್ ಆಗಿದ್ದು 5ನೇ. ಅದಕ್ಕೆ ನಮ್ಮ ಬೇರೆ ಗೌರ್ಮೆಂಟ್ ಸ್ಕೂಲ್ ಅಥವಾ ಹಳ್ಳಿ ಸ್ಕೂಲ್ ಆಗಿತ್ತ. ಇಲ್ಲಿ ಬಂದಾಗ ಒಂಥರ ಬೇರೆ ಅನುಭವ ಇತ್ತು ನನಗೆ. ಏನೋ ಒಂದಿಷ್ಟು ಹುಡುಗಾಟಿ ಹಂಗೆ ಹಿಂಗೆ ಏನೋ ಆಯ್ತು ಫಸ್ಟ್ 5ನೇ ಇದ್ದಾಗ. ಆಮೇಲೆ ನನಗಿನ್ನೂ ಒಂದು ನೆನಪೈತಿ, ಫಸ್ಟ್ ಡೇ ನಾ ಬಂದಾಗ ಒಂದು 3-4 ಜನ ಅವತ್ತು ಭಾಳ ಜನ ಬಂದಿರಲಿಲ್ಲ. ನಾನು ಫಸ್ಟ್ ಡೇ ಒಳಗೆ 4-5 ಜನ ಬಂದರು. ಅವ್ರು ಇನ್ನೂ ನೆನಪದ, ಅವ್ರಿಗೆ ಇನ್ನೂ ಮಾತಾಡ್ತೀನಿ ನಾನು. ಒಂದು ಪ್ರೀತಿ ಚೌಧರಿ, ಇನ್ನೊಂದು ಸಚಿನ್ ಉಪ್ಪಿನ, ಆಮೇಲೆ ಚಂದ್ರಶೇಖರ್ ಪಾಟೀಲ್ ಅಂತ ಇವರೆಲ್ಲ ಇನ್ನೂ ಕ್ಲೋಸ್ ಅದ, ಗೊತ್ತದ. ಸೊ ಅದು ನೆನಪಾಗ್ತೈತಿ. ಸೊ 6ನೇ ಒಳಗೆ ಒಂದು ನನಗೆ ಯಾವ ಸಬ್ಜೆಕ್ಟ್ ಒಳಗೆ ನನಗೆ ಇಂಟ್ರೆಸ್ಟ್ ಐತೆ ಅಂತ ಗೊತ್ತಾಗಿತ್ತು ನನಗೆ 6ನೇ ಒಳಗೆ. ಅದಕ್ಕೆ ಒಂದು ಕಾರಣ ಈಸರ್ ಟೀಚರ್, ಆಮೇಲೆ ಇನ್ನೊಂದು ಕಾಲ್ಗಾರ್ ಸರ್. ಸೊ ಬರೀ ಮಾರ್ಕ್ಸ್ ಸಲುವಾಗಿ ನೀವು ಓದಬಾರ್ದು ಅಂತೇಳಿ ಅವಾಗ ರಸಪ್ರಶ್ನೆ ವಿಜ್ಞಾನ ಫಸ್ಟ್ ಟೈಮ್ ನನಗೆ ಗೊತ್ತಿದ್ದ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ ಇತ್ತು. ಸೊ ಅದ್ರೊಳಗೆ ಫಸ್ಟ್ ಪ್ರೈಸ್ ಬಂದಿತ್ತು. ಫಸ್ಟ್ ಪ್ರೈಸ್ ಬಂದಿತ್ತು ಅಂತಂದ್ರೆ ಇಟ್ಸ್ ನಾಟ್ ಜಸ್ಟ್ ಅ ಮೂಮೆಂಟ್. ನನಗೆ ಏನು ಅನ್ಸುತ್ತೆ ಅಂತಂದ್ರೆ ನನಗೆ ಈ ಸಬ್ಜೆಕ್ಟ್ ಮೇಲೆ ನನಗೆ ಈಗ ಇಂಟ್ರೆಸ್ಟ್ ಬರೋದೈತೆ ಅಂತಂದ್ರೆ ಮೇ ಬಿ ಇಟ್ಸ್ ಮೈ ಫೇವರೇಟ್ ಸಬ್ಜೆಕ್ಟ್ ಅಂತ ನನಗೆ ಅವಾಗ ಅನ್ಸುತ್ತೆ. ಬಟ್ ಆಮೇಲೆ ಕಾಲ್ಗಾರ್ ಸರ್ ನಮ್ಗೆ ಎಷ್ಟು ಗಣಿತ ಚಲೋ ಕೊಟ್ಟಿದ್ರು, ನಮಗೆ ಎಷ್ಟು ಇಂಟ್ರೆಸ್ಟ್ ಬಂದಿತ್ತು. ಆ ವಾರ್ಷಿಕ ಪರೀಕ್ಷೆದಾಗ ನಾನು 100ಕ್ಕೆ 100 ಬಂದಿದ್ದು. ಸೊ ಅದು ಸ್ಟಿಲ್ ಆಗಿದೆ ನೆನಪೈತೆ ನನಗೆ. ಭಾಳ ಚಲೋ ಬಂದಿತ್ತು. ಆಮೇಲೆ ಯಾವಾಗ ಭೇಟಿಯಾಗಿದ್ರು ನನಗೆ ಬೆಳಗಾವಿ, ಅವಾಗ ಹೇಳಿದ್ವಿ ಸರ್ ಹಿಂಗಾಗಿದ್ರಿ. ಅದು ಮೇ ಬಿ ಇಟ್ಸ್ ಅ ಟರ್ನಿಂಗ್ ಪಾಯಿಂಟ್, ನನ್ನ ಲೈಫ್ನಾಗ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀನಿ. ಯಾಕಂದ್ರೆ ಅವಾಗ ಮುಂದೆ ನನಗೆ ಒಂಥರ ಗಣಿತದ ಮೇಲೆ ಕ್ಯೂರಿಯಾಸಿಟಿ ಜಾಸ್ತಿ ಆಗಿಬಿಡುತ್ತೆ. ಲೈಕ್ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತೇಳಿ. ಸೊ ಕಾಲ್ಗಾರ್ ಸರ್ ಒಂದು ಫೇವ್ರೆಟ್ ಕೋಟ್ ಇತ್ತು. ನಾವು ಏನೋ ಕಾಪಿ ಮಾಡಬೇಕಂತ ಅಂದ್ರೆ ಬಟ್ಟಿ ಬಿಸಿರು ಅಂತೇಳಿ. ಸೊ ಅವ್ರದ್ದು ಗಣಿತ ಎಷ್ಟು ಹುಡುಗರ ಮೇಲೆ ಇಂಪ್ಯಾಕ್ಟ್ ಆಗಿತ್ತು ಅಂತ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಸ್ಟೂಡೆಂಟ್ ರಾಘವೇಂದ್ರ ಹೇಳಿ ಅವ ಗಣಿತ ಕ್ವಶನ್ ಪೇಪರ್ ಕಿರು ಪರೀಕ್ಷೆ ಬೋರ್ಡ್ ಮೇಲೆ ಕ್ವಶನ್ ಪೇಪರ್ ಬರೀತಿದ್ವಿ. ಕ್ವಶನ್ ಪೇಪರ್ ಬರೆದ್ರೆ ಆನ್ಸರ್ ಪೇಪರ್ ಬರೆಸ್ಬಿಟ್ಟಿದ್ದ. ಅಷ್ಟು ಚಲೋ ಕಲಿಸಿದ್ರು. ಎಲ್ಲರೂ ಅಷ್ಟು ಒಳ್ಳೆ ಮೈಂಡೇಜ್ ಇತ್ತು. ಆಮೇಲೆ ಅವ್ನು ಹೆಂಗೆ ಅಂತಂದ್ರೆ ಅವ್ನ ಎಕ್ಸಾಂಪಲ್ ಆಗ್ತಂದ್ರೆ ಅವ್ನು ಭಾಳ ನೆನಪಿರ್ತಂದ್ರೆ ಅವ ಕನ್ನಡನೂ ಗಣಿತದಿಂದ ತೆಗಿತಿದ್ದ. ಲೈಕ್ ಇಂಗ್ಲೀಷ್ ಅವೆಲ್ಲ ಒಂದು ವರ್ಡ್ ಕೌಂಟ್ ಮಾಡ್ತಿದ್ದ. ನನಗಿಂದ ನೆನಪಿದ್ದ ಒಂದು ಮಾತು ಕೂತಿರ್ತಿದ್ದ. ಇಷ್ಟು ಈ ಸೆಂಟೆನ್ಸ್ನಾಗ ಇಷ್ಟು ಕೌಂಟ್ ಅಕ್ಷರದ ಅಂತೇಳಿ ಅಥವಾ ಶಬ್ದದ ಅಂತೇಳಿ ಕೌಂಟ್ ಮಾಡಿರ್ತಿದ್ದ. ಅದ್ರ ಗಣಿತ ಕನ್ನಡದಾಗ ಗಣಿತ ಹಿಂಗೆ ಮಾಡ್ಕೊಂಡಿದ್ದ ನನಗೆ ನೆನಪು. ಆಮೇಲೆ 6ನೇ 8ನೇ ಹೇಳ್ತೀನಿ. 8ನೇ ಒಳಗೆ ನಮ್ದು ಭಾಳ ಮಂದಿಗೆ ಕ್ಲಾಸ್ ಚೇಂಜ್ ಆಯ್ತು. ಲೈಕ್ ಫಸ್ಟ್ 7ನೇ ಮೇಲೆ ABC
ಸಿ ಮಾಡಿದ್ರೆ ಆಮೇಲೆ ಹೆಸರು ಮೇಲೆ ಚೇಂಜ್ ಆತ. ಸೊ ಭಾಳ ಚೇಂಜ್ ಆಯ್ತು. ನಮ್ಮ ಹುಡುಗರಂತೂ ಚಡ್ಡಿನ ಪ್ಯಾಂಟಿ ಪ್ರಮೋಷನ್. ಸೊ ಅದೊಂದು ಆಮೇಲೆ ಈ 3 ವರ್ಷ ಚೆನ್ನಾಗಿ ಓದ್ರಿ ಇದ ಮುಂದೆ ಬರ್ಬೇಕಂತ. ಬಟ್ ನನಗೆ ಅನಿಸಿದ್ದು ಮತ್ತೆ ನಾವು ಅದನ್ನು ಅವಾಗ ಲೈಟ್ ಆಗಿ ತೊಗೊಂಡ್ವಿ ಅಂತ ಅನಿಸುತ್ತೆ. ಆಮೇಲೆ ನನಗೆ ಬಂದು ಚಂದಿಗೆ ನಾವು ಓದಬೇಕಿತ್ತು ಅಥವಾ ಮುಂದೆ ನಮ್ಗೆ ಹೆಲ್ಪ್ ಆಗ್ತಿತ್ತು. ಸೊ ನಮಗೆ SSLC ಒಂದು ಮಾತಾಡ್ತೀನಿ. ಸೊ SSLC ಒಳಗೆ ನಮ್ಮದು SSLC ಸ್ಟಾರ್ಟ್ ಆಗಿದ್ದು ನನಗೆ ಅನಿಸಿದ್ದಂದ್ರೆ 9ನೇ ಮುಗಿದ ಎಕ್ಸಾಮ್. ನಾನು ಅವಾಗ ಶಿಕ್ಷಣ ಬಿಟ್ಟು ಪರ್ಸ್ನಲ್ ಆಗಿ ಅಥವಾ ಜೀವನದಲ್ಲಿ ಹೆಂಗೆ ಇರಬೇಕು, ಜೀವನದಲ್ಲಿ ಹೆಂಗೆ ನೀತಿಯನ್ನು ಅಳವಡಿಸ್ಕೋಬೇಕಂತ ಕಲಿಸ್ಕೊಟ್ಟಾರ ಅಂತ ನನ್ನ ಜೀವನದಾಗ ನಾಡ್ಸಿದ್ದಂತ ಬೇಕಿತ್ತು. ಅದೊಂದಿತ್ತು. ಆಮೇಲೆ ಇವರು ರೇವಣ್ಣ ಸರ್ ಅಂತೂ ಕಲಿಸೋ ಪಾಠ ಅವರು ಅವ್ರು ಬಂತಂದ್ರೆ ಎಲ್ಲರೂ ಫುಲ್ ಸೈಲೆಂಟ್ ಆಗ್ತಿದ್ರು. ಕ್ಲಾಸ್ ಅವತ್ತಿನ ಹೇಳಿ ಅವತ್ತ ಕ್ವಶನ್ ಹೇಳಿ ಅವತ್ತ ಪಡೆದು ಅವತ್ತ ರಿಸಲ್ಟ್ ಕೊಟ್ಟು ಹೋಗ್ಬಿಡ್ತಿದ್ರು. ಆಮೇಲೆ ಏನು ನೆನ್ಕೊಳ್ಳಿತ್ತು ಸೆಕೆಂಡ್ ಇಯರ್. ಬಟ್ ಅವತ್ತಿನ ಹೊಸ ತಪ್ಪಿಸ್ಕೊಳಕ್ಕಂತೂ ಹೋಗ್ತಿದ್ವಿ. ಈ ಟೀಚರ್ಸ್ ಇನ್ನೊಂದು ಹೇಳ್ಬೇಕಿತ್ತು ನಾನು, ನಮ್ಮ ಹ್ಯಾಂಡ್ ರೈಟಿಂಗ್ ಶುದ್ಧ ಅವರ ಕಾರಣ ಒಂದು ರೀತಿಯಿಂದ ದಿನ ಒಂದು ಪೇಜ್ ಕೊಟ್ಟು ಬರ್ಬೇಕು ಹಿಂದಿ, ಅದನ್ನ ಮತ್ತೆ ಚೆಕ್ ಮಾಡ್ಬೇಕು. ಸೊ ಅದೊಂದು ನನಗೆ ನನಗೆ SSLC ಎಲ್ಲರಿಗೂ ಓದಬೇಕು, ಮುಂದೆ ಬರ್ಬೇಕಂತ ಹಠ ಇತ್ತು. ಅದ್ರಾಗ ನಮ್ಮೆಲ್ಲರೂ ಒಂದು ಜನರಿಗೆ ಭಿನ್ನಾಭಿಪ್ರಾಯ ಬಂದದ್ದು ಐತಿ, ಜಗಳ ಆಗಿದ್ದು ಐತಿ. ಆಮೇಲೆ ಅದಾದ್ಮೇಲೆ DC ಪಾಠ ಎಕ್ಸಾಮ್ ಹೋಗಿದ್ದು, ಪತ್ರಕಾರಂಜಿ. ಆಮೇಲೆ ನಾನು, ರವಿ, ಗಣೇಶ, ಅವಿನಾಶ, ಯರಗಟ್ಟಿ, ವಿವೇಕಾನಂದ ಸಲುವಾಗಿ ಪೀಸಿಗೆ ಹೋಗಿದ್ದೆ. ರಾತ್ರಿ ನಮಗೆ ಬೆಳಗ್ಗೆ ಎದ್ದು ಹಗಲಿ ಹೋಗಿ ಗೊತ್ತಿಲ್ಲ ಹೋಗಿ ಏನೋ ಗೆದ್ದಲ್ಲಿ ಫಸ್ಟ್ ಪ್ರೈಸ್ ಬಂದ್ವಿ. ಬಟ್ ಅದಕ್ಕೆ ಪ್ರೈಸ್ ಬಂದಕ್ಕಿಂತ ಅಲ್ಲಿ ನಾವು ಸ್ಕೂಲ್ ರಿಪ್ರೆಸೆಂಟ್ ಮಾಡಿದ್ದು ಒಂದು ನೆನಪು. ಅದು ಕನ್ನಡದ ಬಗ್ಗೆ ಜಗಳ ಮಾಡಿದ್ವಿ. ಹಾಂ, ಜಗಳ ಮಾಡಿದ್ವಿ. ಅಲ್ಲಿ ಏನೋ ಮಾತು ಭಾಳ ಅವ್ರು ಭಾಳ ಓದಾಗ ಬಿಡುವಾಗ್ತಿರಲಿಲ್ಲ. ಸೊ ಅವೆಲ್ಲ SSLC ಸ್ಟಾರ್ಟ್ ಆದಾಗ ನಾವು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಒಂದು ಟ್ರಿಪ್ ಪ್ಲಾನ್ ಮಾಡಿದ್ವಿ. ಬಟ್ ಅದು ಯಾವುದೂ ಆಗಲಿಲ್ಲ. SSLC ಎಕ್ಸಾಮ್ ಮೇಲೆ ಎಲ್ಲರೂ ಜೀವನದ ಪಾಠ ಬೇರೆ ಬೇರೆ ತಗೊಂಡ್ರು. ಸೊ ಅವರವರು ಹಾದಿ ಒಳಗೆ ಹೋಗಿದ್ದಾರೆ. ಸೊ ಶಾಲಾ ದಿನಗಳಲ್ಲಿ ನನ್ನಿಂದ ಯಾರ್ಯಾರು ಮನಸ್ತಾಪ ಆಗಿಲ್ಲ, ರೂಪ ಬಂದಿಲ್ಲ, ಇದೇ ವೇದಿಕೆ ಕ್ಷಮೆ ಕೇಳ್ತೀನಿ. ಆಮೇಲೆ ಯಾರು ಟೀಚರ್ ನನ್ನ ಪಕ್ಕಕ್ಕೆ ಟೀಚರ್ ಅಲ್ಲಿ ಮುಗಿಸುತ್ತೆ. ಸಾರಿ, ಯಾವ ಟೀಚರ್ಗಳು ನಾನು ನೆನಪು ಮಾಡ್ಕೊಳ್ಳೋದು ಕ್ಷಮಿಸ್ಬಿಡ್ರಿ. ಭಾಳ ದಿವಸ ಆದ್ಮೇಲೆ ಮಾತಾಡ್ತೀನಿ ಕನ್ನಡದಾಗ. ಹಾಗೆ ತಪ್ಪಾಗಿದ್ದು ಕ್ಷಮಿಸ್ಬಿಡ್ರಿ. ಇಷ್ಟೆಲ್ಲ ಮಾತಾಡೋಕ್ಕೆ